Hi students, in the last video we discussed something about scientific notation as far as the chapter some basic concepts of chemistry is concerned. Howda? I discussed something about scientific notation, the meaning of scientific notation and how to express the numbers in terms of scientific notation. All these things we discussed. And here it is, I am going to solve one problem, that is express the following numbers in scientific notation. ಇಲ್ಲಿ ಕೆಲವು ನಂಬರ್ಸ್ ಅನ್ನು ಕೊಟ್ಟಿದ್ದೀನಿ. ಈ ನಂಬರ್ಸ್ ಅನ್ನು ನೀವು ಏನು ಮಾಡಬೇಕಂದ್ರೆ ಸೈಂಟಿಫಿಕ್ ನೋಟೇಷನ್ ಅಲ್ಲಿ ಬರೀಬೇಕು. ಇದು ಸೈಂಟಿಫಿಕ್ ನೋಟೇಷನ್ ಇಲ್ಲ ನಾನು ಕೊಟ್ಟಿರೋದು. ಈಗ ನೀವೇನ್ ಮಾಡ್ಬೇಕು, ಅದನ್ನ ಸೈಂಟಿಫಿಕ್ ನೋಟೇಷನ್ ಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ಇಲ್ಲಿ ನೋಡಿ 0.0048 ಇದೆ. ಹೌದಾ? ಇದನ್ನ ಸೈಂಟಿಫಿಕ್ ನೋಟೇಷನ್ ಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ನಿಮಗೆ ಗೊತ್ತಿದೆ ಸೈಂಟಿಫಿಕ್ ನೋಟೇಷನ್ ಇಸ್ ಆಫ್ ದಿಸ್ ಟೈಪ್, n into 10 to the power of n. ಹೌದಾ? where n is, yes it may be 1 or it may be 1 to 9.99. ಅಂದ್ರೆ that is it should be less than 10 and it should be equal to or greater than 1. ಹೌದಾ? ಈ n ಇದೆಯಲ್ಲ, ಇದು less than 10 ಇರಬೇಕು, ಇಲ್ಲ ಅಂದ್ರೆ it will be equal to 1 or greater than 1. ಹೌದಾ? this is what we call it as n. this is called digit term ಅಂತ ಕರೀತಾರೆ. this n, small n may be positive or negative number. ಹೌದಾ? so this is what we call it as scientific notation. ಈಗ ನೋಡಿ ಇಲ್ಲಿ 0.0048 ಇದೆ. ಹಾಗಾಗಿ ಸೈಂಟಿಫಿಕ್ ನೋಟೇಷನ್ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಈ ಡೆಸಿಮಲ್ ಪಾಯಿಂಟ್ ಅನ್ನು ಶಿಫ್ಟ್ ಮಾಡಬೇಕು. ಎಲ್ಲಿವರೆಗೂ ಶಿಫ್ಟ್ ಮಾಡಬೇಕಂದ್ರೆ until unless you get the number which is less than 10. ನಿಮಗೆ ಎಲ್ಲಿವರೆಗೂ ಶಿಫ್ಟ್ ಮಾಡಬೇಕು, ಅದನ್ನ ಎಲ್ಲಿಗೆ ಶಿಫ್ಟ್ ಮಾಡಿದ್ರೆ ನಿಮಗೆ ಆ ನಂಬರ್ ಲೆಸ್ ದನ್ 10 ಬರುತ್ತೋ ಅಲ್ಲಿವರೆಗೂ ಶಿಫ್ಟ್ ಮಾಡಬೇಕು. ಈಗ ನೋಡಿ ಇಲ್ಲಿ ಈ ಡೆಸಿಮಲ್ ಪಾಯಿಂಟ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ದೇನೆ. ಒಂದು ಸ್ಟೆಪ್, ಎರಡು ಸ್ಟೆಪ್, ಮೂರು ಸ್ಟೆಪ್ ಶಿಫ್ಟ್ ಮಾಡಿದಾಗ ನನಗೆ ಏನ್ ಬಂತು, ಈಗ 4.8 ಬಂತು. ಹೌದಾ? ನಾನು ಅಕಸ್ಮಾತ್ ಏನಾದ್ರು ಮತ್ತೆ ಮುಂದೆ ಶಿಫ್ಟ್ ಮಾಡಿದ್ರೆ 48 ಆಗುತ್ತೆ. ಹೌದಾ? ಹೌದು ತಾನೆ? ನನಗೆ 48 ಬೇಕಾಗಿಲ್ಲ, ಆ ನಂಬರ್ ಎಷ್ಟಿರಬೇಕು, ಲೆಸ್ ದನ್ 10 ಇರಬೇಕು. ಹಾಗಾಗಿ 4.8 ಬಂತು. ಇಲ್ಲಿವರೆಗೂ ಶಿಫ್ಟ್ ಮಾಡಬೇಕು. ಇಲ್ಲಿವರೆಗೂ ಶಿಫ್ಟ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ, ಯು ಆರ್ ಗೋಯಿಂಗ್ ಟು ಗೆಟ್ ಅ ನಂಬರ್ ವಿಚ್ ಇಸ್ ಲೆಸ್ ದನ್ 10. 4.8 ಆಯ್ತು. ಹೌ ಮೆನಿ ಟೈಮ್ಸ್ ಐ ಶಿಫ್ಟೆಡ್? 1 time, 2 time, 3 time ಅಂದಾಗ ನಾನು ಹೇಳ್ತಾ ಇದ್ದೆ, ಇಫ್ ಐ ಶಿಫ್ಟ್ ದ ಡೆಸಿಮಲ್ ಪಾಯಿಂಟ್ ಟು ದ ರೈಟ್ ಸೈಡ್ ಶಿಫ್ಟ್ ಮಾಡಿದಾಗ ಯು ಗೋ ಆನ್ ಆಡಿಂಗ್, ಎಸ್ ಇಟ್ ಈಸ್ ಏನ್ ಮಾಡಬೇಕು, -1 to the power 10. 10 ಪವರ್ ಗೆ -1 ಆಡ್ ಮಾಡ್ತಾ ಹೋಗ್ಬೇಕು. ಹೌದಾ? ದಟ್ ಪವರ್, ದಟ್ ಇಸ್ 10 to the power 1 2 3, therefore -3. 3 ಟೈಮ್ಸ್ ಶಿಫ್ಟ್ ಮಾಡೋದ್ರಿಂದ, ರೈಟ್ ಸೈಡ್ ಶಿಫ್ಟ್ ಮಾಡಿರೋದ್ರಿಂದ ಪವರ್ ಎಷ್ಟು ಮಾಡಬೇಕು, ದಟ್ ಈಸ್ ಪ್ರತಿ ಸ್ಟೆಪ್ ಗೆ -1 ಆಡ್ ಮಾಡ್ತಾ ಹೋಗ್ಬೇಕು. ಓಕೆ, 3 ಸ್ಟೆಪ್ಸ್ ನಾನು ಶಿಫ್ಟ್ ಮಾಡಿರೋದ್ರಿಂದ -3 ಆಡ್ ಮಾಡಿದೀನಿ. ದಿಸ್ ಇಸ್ ವಾಟ್ ವಿ ಕಾಲ್ scientific notation of this particular number. yes, ಅರ್ಥಾಯ್ತಾ? ನೀವು ಡೆಸಿಮಲ್ ಪಾಯಿಂಟ್ ಅನ್ನು ರೈಟ್ ಸೈಡ್ ಶಿಫ್ಟ್ ಮಾಡಿದ್ರೆ and you go on adding -1 to the power of 10. ಅದೇ ಡೆಸಿಮಲ್ ಪಾಯಿಂಟ್ ಅನ್ನು ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ರೆ you go on adding +1 to the power of 10. ಹೌದಾ? ಈಗ ನೋಡಿ ಇಲ್ಲಿ 2,34,000 ಅಂತ ಒಂದು ನಂಬರ್ ಇದೆ. ಇದನ್ನ ನನ್ನ ಸೈಂಟಿಫಿಕ್ ನೋಟೇಷನ್ ಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಡೆಸಿಮಲ್ ಪಾಯಿಂಟ್ ಇಲ್ಲಿ ಇರುತ್ತಲ್ವಾ, ಇಲ್ಲಿರ್ತಾನೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಈ ನಂಬರ್ ಅಲ್ಲಿ ಕೊಟ್ಟಿಲ್ಲ ನಾನು, ಬಟ್ ಡೆಸಿಮಲ್ ಪಾಯಿಂಟ್ ಇಲ್ಲಿ ಇರುತ್ತೆ. ಹೌದಾ? ಇಲ್ಲಿಂದ ನಾನು ಏನ್ ಮಾಡ್ಬೇಕು, ಅದನ್ನ ಇಲ್ಲಿವರೆಗೂ ತರಬೇಕು. ಈಗ ಇಲ್ಲಿವರೆಗೂ ತರಬೇಕು, 2.3 ವರೆಗೂ ತರಬೇಕು. ಅದಕ್ಕೆ ಈ ಡೆಸಿಮಲ್ ಪಾಯಿಂಟ್ ಅನ್ನ 1 ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್, 4 ಸ್ಟೆಪ್, 5 ಸ್ಟೆಪ್ ಶಿಫ್ಟ್ ಮಾಡ್ಬೇಕು. ಹೌದಾ? 5 ಸ್ಟೆಪ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಡೆಸಿಮಲ್ ಪಾಯಿಂಟ್ ಏನಾಗುತ್ತೆ, 2 ಮತ್ತೆ 3 ಮತ್ತೆ ಬರುತ್ತೆ, 2.3 ಆಗುತ್ತೆ. ಹೌದಾ? ಹೌದು ತಾನೆ? ಇನ್ನೊಂದು ಸ್ಟೆಪ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 0.23 ಆಗುತ್ತೆ. ಓಕೆನಾ? ಅಕಸ್ಮಾತ್ 4 ಸ್ಟೆಪ್ಸ್ ಶಿಫ್ಟ್ ಮಾಡಿದ್ರೆ 23 ಆಗುತ್ತೆ. ಹೌದಾ? 6 ಸ್ಟೆಪ್ಸ್ ಶಿಫ್ಟ್ ಮಾಡಿದ್ರೆ 0.23 ಆಗುತ್ತೆ. ಬಟ್ ನಮಗೇನ್ ಬೇಕು, ಐ ನೀಡ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದನ್ 1 ಅಂಡ್ ಲೆಸ್ ದನ್ 10. ಅದು ಯಾವುದು? ಗ್ರೇಟರ್ ದನ್ 1 ಅಂಡ್ ಲೆಸ್ ದನ್ 10. ಯಾವುದು? 2.3 ವರೆಗೂ ಶಿಫ್ಟ್ ಮಾಡಬೇಕು. 2.3 ಅಂದ್ರೆ ಲೆಫ್ಟ್ ಸೈಡ್ ನಾನು 5 ಟೈಮ್ಸ್ ಶಿಫ್ಟ್ ಮಾಡಿದ್ದೀನಿ. ಆಗ ಪವರ್ ಆಫ್ 10 ಎಷ್ಟಾಗುತ್ತೆ, 5. ಹೌದು ತಾನೆ? ಯಾಕಂದ್ರೆ ಲೆಫ್ಟ್ ಶಿಫ್ಟ್ ಮಾಡಿದಾಗ ಏನ್ ಮಾಡಬೇಕು, ಯು ಗೋ ಆನ್ ಆಡಿಂಗ್ +1 to the power 10. ಹೌದು ತಾನೆ? ನೀವು ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ರೆ ಯು ಗೋ ಆನ್ ಆಡಿಂಗ್ +1 to the power of 10. ಹಾಗಾಗಿ this is +1, +2, +3, +4 and +5. ಆಯ್ತಾ? ಸೊ ದಟ್ ಈಸ್ ಸೈಂಟಿಫಿಕ್ ನೋಟೇಷನ್. ಹೌದಾ? ಇಲ್ಲಿ ಬನ್ನಿ, 8,008 ಇದೆ. ಇಲ್ಲಿ ಎಲ್ಲೂ ಡೆಸಿಮಲ್ ಪಾಯಿಂಟ್ ಇಲ್ಲ, ಬಟ್ ನಾನು ಇಲ್ಲಿ ತಗೋಬೋದಲ್ವಾ, ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ ತಾನೆ. ಹಾಗಾಗಿ ಈ ಡೆಸಿಮಲ್ ಪಾಯಿಂಟ್ ಎಲ್ಲಿಗೆ ಶಿಫ್ಟ್ ಮಾಡ್ತೀರಾ, 1 2 3 8.0 ಗೆ ಶಿಫ್ಟ್ ಮಾಡ್ಬೇಕು. ಯಾಕಂದ್ರೆ ನನಗೆ ಎಷ್ಟು ಬೇಕು, ಐ ನೀಡ್ ಅ ನಂಬರ್ ವಿಚ್ ಇಸ್ ಲೆಸ್ ದನ್ 10. ಹಾಗೇನಾಯ್ತು, 8.008. ಹೌದಾ? ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದೀನಿ ಎಷ್ಟು ಸಾರಿ, 3 ಟೈಮ್ಸ್, therefore +3. ಓಕೆನಾ? ಇಲ್ಲಿ ಬನ್ನಿ, ಇಲ್ಲಿದೆ ಡೆಸಿಮಲ್ ಪಾಯಿಂಟ್. ಹೌದಾ? ಇದನ್ನ ಎಷ್ಟು ಸಲ ಶಿಫ್ಟ್ ಮಾಡಬೇಕು, 2 ಸಲ ಶಿಫ್ಟ್ ಮಾಡಬೇಕು. ಹೌದಾ? ಅಲ್ಲಿಗೆ ನಿಮಗೆ 5.0 ಬರುತ್ತೆ. 5.0 is greater than 1 and less than 10. ಹಾಗಾಗಿ
It's equal to 5.00 into 10 to the power of, yes it is 2. ಲೆಫ್ಟ್ ಶಿಫ್ಟ್ ಮಾಡಿದಾಗ +1 ಆಡ್ ಮಾಡ್ತಾ ಹೋಗ್ಬೇಕು, ರೈಟ್ ಶಿಫ್ಟ್ ಮಾಡಿದಾಗ -1 ಆಡ್ ಮಾಡ್ತಾ ಹೋಗ್ಬೇಕು ಪವರ್ ಆಫ್ 10 ಗೆ. ಈಗ ನೋಡಿ 120 ಇದೆ, ಇಲ್ಲಿ 120 ಅಲ್ಲಿ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರುತ್ತೆ ಹೌದಾ. 120 into 10 to the power of 3 ಇದೆ, ಇಲ್ಲಿ ನಾನು ಶಿಫ್ಟ್ ಮಾಡ್ತೀನಿ 1 ಟೈಮ್ ಅಂಡ್ 2 ಟೈಮ್ ಶಿಫ್ಟ್ ಮಾಡ್ತೀನಿ ಹೌದಾ. ಹೌದಾ, ಲೆಫ್ಟ್ ಶಿಫ್ಟ್ ಮಾಡಿದ್ದೀನಿ, ಹಾಗಾಗಿ 1.2 into 10 to the power of 2 ಟೈಮ್ ಶಿಫ್ಟ್ ಮಾಡೋದ್ರಿಂದ +2, 10 to the power of +2. ಇಲ್ಲಿ ಆಲ್ರೆಡಿ ಎಷ್ಟಿದೆ 10 to the power of 3 ಇದೆ ಹೌದಾ. ದಟ್ಸ್ ಈಕ್ವಲ್ ಟು ವಾಟ್ 1.2, ಬೇಸ್ ಸೇಮ್ ಇದೆ, ಪವರ್ಸ್ 2 + 3 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 1.2 into 10 to the power of 5. ಓಕೆ, ದಿಸ್ ಇಸ್ ಸೈಂಟಿಫಿಕ್ ನೋಟೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ನಂಬರ್. ಇಲ್ಲಿ ಬನ್ನಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ ರೈಟ್. ಈ ಡೆಸಿಮಲ್ ಪಾಯಿಂಟ್ ಅನ್ನ ಲೆಫ್ಟ್ ಶಿಫ್ಟ್ ಮಾಡ್ತೀನಿ. ಎಸ್ 1 2 3. ಯಾಕೆ ಲೆಫ್ಟ್ ಶಿಫ್ಟ್ ಮಾಡಬೇಕು? ಲೆಫ್ಟ್ ಶಿಫ್ಟ್ ಮಾಡಿದ್ರೆ ನಮಗೆ ಯು ಆರ್ ಗೋಯಿಂಗ್ ಟು ಗೆಟ್ ಅ ನಂಬರ್ ವಿಚ್ ಇಸ್ ಗ್ರೇಟರ್ ದನ್ 1 ಅಂಡ್ ಲೆಸ್ ದನ್ 10. ಹಾಗಾಗಿ ದಿಸ್ ಇಸ್ ಈಕ್ವಲ್ ಟು 1.435 into 10 to the power of 3 ಟೈಮ್ಸ್ ಶಿಫ್ಟ್ ಮಾಡಿದೀನಿ, ಅಂದಾಗ ಎಷ್ಟಾಯ್ತು +3 ಆಯ್ತು. 1 ಟೈಮ್ 2 ಟೈಮ್ ಅಂಡ್ 3 ಟೈಮ್ಸ್ ಹೌದಾ. ಆಮೇಲೆ +3 ಆಯ್ತು ಇಂಟು 10 to the power of -4. ದಟ್ಸ್ ಈಕ್ವಲ್ ಟು 1.435 into 10 to the power of -1. -4 +3 ಎಷ್ಟಾಯ್ತು? -1 ಆಯ್ತು. ಅಕಸ್ಮಾತ್ ಹೀಗಿದೆ ನೋಡಿ, ಇನ್ನೊಂದು ಪ್ರಾಬ್ಲಮ್ ನೋಡ್ಬಿಡಿ. ದಟ್ ಇಸ್ 0.00463 into 10 to the power of -3 ಅಂತ ಇಟ್ಕೊಳ್ಳಿ. ಈ ತರ ಇದೆ ಅಂತ ಇಟ್ಕೊಳ್ಳಿ. 0.0043463 into 10 to the power -3 ಇದೆ. ಈಗ ಇದು ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ನನಗೆ ಎಲ್ಲಿ ಬೇಕದು 4 ಮತ್ತು 6 ಮಧ್ಯೆ ಬೇಕು. ಆವಾಗ 1 2 3 4 ಟೈಮ್ಸ್ ಬಂತು ಹೌದಾ. 4 ಟೈಮ್ಸ್ ನಾನು ಏನು ಮಾಡಿದೆ, ಆ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ 4.63 ಆಗುತ್ತೆ ಈಗ ಹೌದಾ. ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 4.63. ಯಾಕೆ ಅಲ್ಲಿಗೆ ಶಿಫ್ಟ್ ಮಾಡಬೇಕು? 4.63 is greater than 1 and less than 10 ಹೌದಾ. into 10 to the power of 4 ಟೈಮ್ಸ್ ಶಿಫ್ಟ್ ಮಾಡಿದ್ರೆ ರೈಟ್ ಸೈಡ್ ಶಿಫ್ಟ್ ಮಾಡಿದಾಗ ಎಸ್ ಇಟ್ ಈಸ್ -4. ರೈಟ್ ಸೈಡ್ ಶಿಫ್ಟ್ ಮಾಡಿದಾಗ -1 ಆಡ್ ಮಾಡ್ತಾ ಹೋಗ್ಬೇಕು. 4 ಟೈಮ್ಸ್ ಆಗಿರೋದ್ರಿಂದ 1 2 3 4 -4 into 10 to the power of -3 ಹೌದಾ. ಆಲ್ರೆಡಿ ಇದೆ ಇಲ್ಲಿ. ದಟ್ಸ್ ಈಕ್ವಲ್ ಟು 4.63 into 10 to the power of -7. This is what we call it as the scientific notation of this particular number. So this is what we call the some problems on scientific notation. ಆಗ್ಬೋದಾ? ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ, ಅರ್ಥ ಆಗಿದೆ ಅನ್ಕೋತೀನಿ. ಓಕೆನಾ? we'll go to the next topic, right? Okay students, we'll have one important discussion in the chapter, that is significant figures ಅಂತ ಬರುತ್ತೆ. This question of significant figures is a consequence of measurement of properties. ಈ ಪ್ರಶ್ನೆ ಯಾವಾಗ ಬರುತ್ತೆ ಅಂದ್ರೆ whenever we are measuring the properties of a matter. ಅದರಲ್ಲಿ precision accuracy ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೋ ಒಂದು ಮೆಜರ್ಮೆಂಟ್ ಮಾಡಿದ್ರೆ, ಎನಿ ಮೆಜರ್ಮೆಂಟ್ ಯು ಕ್ಯಾರಿ ಔಟ್ ಇನ್ ದ ಲ್ಯಾಬ್ರೋಟರಿ ಹೌದಾ, ಅಂಡ್ ಆಫ್ ಕೋರ್ಸ್ ದೇರ್ ಮೇ ಬಿ ಸರ್ಟನ್ ಅಮೌಂಟ್ ಆಫ್ ಎರರ್ ಇನ್ ದ ಮೆಜರ್ಮೆಂಟ್. ಹಾಗೆ ಆಗುತ್ತೆ. ನಾವು ಯಾವುದೇ ಒಂದು ಮೆಜರ್ಮೆಂಟ್ ಮಾಡಿದ್ರು ಕೂಡ ಅಲ್ಲಿ ಸರ್ಟನ್ ಅಮೌಂಟ್ ಆಫ್ ಎರರ್ ಇದ್ದೇ ಇರುತ್ತದೆ. ಬಟ್ ಅಟ್ಲೀಸ್ಟ್ ಬಟ್ ವಿ ವಾಂಟ್ ಅವರ್ ಮೆಜರ್ಮೆಂಟ್ ಟು ಬಿ ಹೈಲಿ ಅಕ್ಯುರೇಟ್ ಅಂಡ್ ಪ್ರಿಸೈಸ್. ನಮ್ಮ ಮೆಜರ್ಮೆಂಟ್ ತುಂಬಾ ಅಕ್ಯುರೇಟ್ ಆಗಿರ್ಬೇಕು ಮತ್ತೆ ಪ್ರಿಸೈಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಯಸ್ತೀವಿ. ಆದ್ರೆ ಯಾವುದೇ ಒಂದು ಮೆಜರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಎರರ್ ಇದ್ದೇ ಇರ್ತದೆ, ಅರ್ಥ ಆಯ್ತಾ. ಅಂಡ್ ದಟ್ ಈಸ್ ಯು ವಿಲ್ ಫೈಂಡ್ ಸರ್ಟನ್ ಅಮೌಂಟ್ ಆಫ್ ಎರರ್ ಇನ್ ದ ಮೆಜರ್ಮೆಂಟ್. ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ, ಲುಕ್ ಎಟ್ ದಿಸ್. ಇಲ್ಲಿ ಒಂದು ಸೈಟ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಸೈಟ್ ಇದೆ ಓಕೆನಾ. ದಟ್ ಈಸ್ 40-30 ಸೈಟ್ ಇದೆ ಅಂತ ಇಟ್ಕೊಳ್ಳಿ ಓಕೆನಾ. ಈಗ ಅದನ್ನ ಸೈಜ್ ಅನ್ನ ಮೆಜರ್ ಮಾಡಬೇಕು. ಸೈಜ್ ಅನ್ನು ಮೆಜರ್ ಮಾಡ್ಲಿಕ್ಕೆ ನಮಗೆ ಬೇರೆ ಬೇರೆ ತರ ಟೂಲ್ಸ್ ಇದೆ. ನಾನೇನ್ ಮಾಡ್ಬೋದು, ಒಂದು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಒಂದು ಟೇಪ್ ಅನ್ನ ಬಳಸಬಹುದು. ನೀವು ಸೈಟ್ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಉದ್ದವಾದ ಟೇಪ್ ಯೂಸ್ ಮಾಡ್ತಾರೆ ತಾನೆ, ಆ ಟೇಪ್ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಏನ್ ಮಾಡ್ಬೋದು ನಾನಂದ್ರೆ ಐ ಮೇಕ್ ಯೂಸ್ ಆಫ್ 1 feet ಸ್ಕೇಲ್. ನಿಮ್ಮ ಹತ್ರ ಇರುತ್ತಲ್ಲ 1 feet ಸ್ಕೇಲ್, ಅದನ್ನಾದ್ರೂ ಯೂಸ್ ಮಾಡ್ಬೋದು ಹೌದು ತಾನೆ. ನಾನು ಈ ಸೈಟ್ ಲೆಂತ್ ಅನ್ನ ಮೆಜರ್ ಮಾಡ್ಲಿಕ್ಕೆ ನಾನು ಆ ಟೇಪ್ ಅನ್ನಾದ್ರೂ ಬಳಸ್ಬೋದು, ಇಲ್ಲ ಅಂದ್ರೆ 1 feet ಸ್ಕೇಲ್ ಅನ್ನ ಬಳಸ್ಬೋದು. ಆ ಟೇಪ್ ಅನ್ನ ಬಳಸಿದಾಗ ಏನಾಗುತ್ತೆ ಅಂದ್ರೆ ನೀವು ಈ ಸೈಟ್ ಮೆಜರ್ಮೆಂಟ್ ಮಾಡ್ತೀರಾ, ಅದು 40 feet ಇರುತ್ತೆ ಅಂತ ಇಟ್ಕೊಳ್ಳೋಣ ಆಕ್ಚುಯಲ್ ವ್ಯಾಲ್ಯೂ. ಟೇಪ್ ಅನ್ನ ಬಳಸಿದಾಗ ನನಗೇನು ಸಿಗುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಐ ಗೆಟ್ 39.9 feet ಸಿಗುತ್ತೆ. 39.9 feet ಸಿಗುತ್ತೆ. ಅದೇ ನಾನು 1 feet ಸ್ಕೇಲ್ ಬಳಸಿದಾಗ ಏನಾಗುತ್ತೆ ಅಂದ್ರೆ ನಾನು 1 feet ಅನ್ನು ಏನ್ ಮಾಡ್ಬೇಕು, ಬಳಸ್ಕೊಂಡು ಇದನ್ನ ಮೆಜರ್ ಮಾಡ್ತಾ ಹೋಗ್ಬೇಕು. ಬರೀ 1 feet ಸ್ಕೇಲ್ ಅನ್ನು ಬಳಸ್ಕೊಂಡು ನಾನು ಏನ್ ಮಾಡ್ಬೇಕು, 40 ಸರಿ ಅದನ್ನ ಏನ್ ಮಾಡ್ಬೇಕು, ಮೆಜರ್ ಮಾಡ್ತಾ ಹೋಗ್ಬೇಕು. ಆಗ ನನಗೇನ್ ಸಿಗ್ಬೋದು ಅಂದ್ರೆ 39 feet ಸಿಗ್ಬೋದು, ಇಲ್ಲ ಅಂದ್ರೆ
41 ಫೀಟ್ ಆದ್ರೆ ಸಿಗ್ಬೋದು. ಅಂದ್ರೆ ಏನಾಯ್ತು ಈಗ ಇಲ್ಲಿ ಎರರ್ ಜಾಸ್ತಿ ಆಯ್ತು, ಹೌದಾ? ಇಲ್ಲೇನಾಯ್ತು, ಎರರ್ ಜಾಸ್ತಿ ಆಯ್ತು. ಅದೇ ಟೇಪ್ ಬಳಸಿದಾಗ ಎರರ್ ಕಡಿಮೆ ಆಯ್ತು, ಹೌದಾ? ಹೌದ್ ತಾನೆ? ಅಂದಾಗ ನಾವು the errors will be the errors in the measurement depends on the type of device that we use for the measurement. ಮೆಜರ್ಮೆಂಟ್ ಮಾಡ್ಲಿಕ್ಕೆ ನಾವು ಯಾವ ಡಿವೈಸ್ ಅನ್ನ, ಯಾವ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಬಳಸ್ತೀವಿ, ಅದ್ರ ಮೇಲೆ ಏನಾಗುತ್ತೆ, ಎರರ್ಸ್ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಎರರ್ಸ್ ಡಿಪೆಂಡ್ ಆಗುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಮೆಜರ್ಮೆಂಟ್ ಪ್ರಿಸೈಸ್ ಆಗಿರ್ಬೇಕು ಅಥವಾ ಅಕ್ಯುರೇಟ್ ಆಗಿರ್ಬೇಕು ಅಂತ ನಾನು ಹೇಳಿದೆ, ಹೌದಾ? ನಮ್ಮ ಮೆಜರ್ಮೆಂಟ್ ಪ್ರಿಸೈಸ್ ಆಗಿರ್ಬೇಕಿಲ್ಲ ಅಂದ್ರೆ ಅಕ್ಯುರೇಟ್ ಆಗಿರ್ಬೇಕು ಅಂತ ಹೇಳಿ. ಹಾಗಾದ್ರೆ ಪ್ರಿಸಿಷನ್ ಅಂದ್ರೆ ಏನು, ಅಕ್ಯುರೇಸಿ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಪ್ರಿಸಿಷನ್ ಅಂದ್ರೆ ಏನು, ಅಕ್ಯುರೇಸಿ ಅಂದ್ರೆ ಏನು ಅಂತ ಪ್ರಶ್ನೆ ಬರ್ತದೆ. ಅದನ್ನ ಡಿಫೈನ್ ಮಾಡೋಕ್ಕಿಂತ ಮೊದಲು ಒಂದು ಇನ್ಸಿಡೆಂಟ್ ನಿಮಗೆ ಹೇಳ್ತೀನಿ. ಜಸ್ಟ್ ಇಮ್ಯಾಜಿನ್, ಇಬ್ರು ಹುಡುಗರು ಇರ್ತಾರೆ, ಒನ್ ಬಾಯ್ ಇಸ್ ಎ, ಅನದರ್ ಬಾಯ್ ಇಸ್ ಬಿ ಅಂತ ಇಟ್ಕೊಳ್ಳಿ. ಓಕೆನಾ? ವಿ ಹ್ಯಾವ್ 2 ಬಾಯ್ಸ್ ಅಂಡ್ ಬಾಯ್ ಎ ಅಂಡ್ ಬಾಯ್ ಬಿ ಇಬ್ರು ಇದ್ದಾರೆ, ಹೌದಾ? ಅವ್ರೊಂದು ಆಟ ಆಡ್ತಿರ್ತಾರೆ. ಅವ್ರು ಆಟ ಆಡ್ಬೇಕಾದ್ರೆ ಒಂದು ಫೀಲ್ಡ್ ಅಲ್ಲಿ ಅಂಡ್ ದೇ ಫಿಕ್ಸ್ 3 ವಿಕೆಟ್ಸ್. ಕ್ರಿಕೆಟ್ ವಿಕೆಟ್ಸ್ ಗೊತ್ತಲ್ಲ ನಿಮಗೆ ಕ್ರಿಕೆಟ್ ಅಲ್ಲಿ ವಿಕೆಟ್ಸ್ ಅಂತ ಬರುತ್ತಾನೆ, ದೇ ಆರ್ ಬಿಹೈಂಡ್ ದಿ ಬ್ಯಾಟ್ಸ್ಮನ್, ಹೌದಾ? 3 ವಿಕೆಟ್ಸ್ ಅನ್ನ, 3 ಸ್ಟಂಪ್ಸ್ ಅನ್ನ ಏನ್ ಮಾಡ್ತಾರೆ, ಪಿಚ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಇದು ಆಫ್ ಸೈಡ್ ವಿಕೆಟ್, ಇದು ಆಫ್ ಸೈಡ್ ಸ್ಟಂಪ್, ಇದು ಲೆಗ್ ಸೈಡ್ ಸ್ಟಂಪ್, ಇದು ಮಿಡ್ಲ್ ಸ್ಟಂಪ್ ಅಂತ ಹೇಳ್ತೀವಿ, ಹೌದಾ? ಇದು ಆಫ್ ಸೈಡ್ ಸ್ಟಂಪ್, ಇದು ಮಿಡ್ಲ್ ಸ್ಟಂಪ್, ಇದು ಲೆಫ್ಟ್ ಸೈಡ್ ಸ್ಟಂಪ್ ಅಂತ ಹೇಳ್ತೀವಿ, ಹೌದಾ? ಅವ್ರು ಏನ್ ಮಾಡ್ತಾರೆ, ಅವ್ರು ಆಟ ಆಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ಒಂದು ಚಾಲೆಂಜ್ ಬರುತ್ತೆ. ಏನಪ್ಪಾ ಅಂದ್ರೆ ಇಬ್ರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಏನಪ್ಪಾ ಅಂದ್ರೆ ಯಾರು ಈ ಹಾಫ್ ಸ್ಟಂಪ್ ಅನ್ನ ಹಿಟ್ ಮಾಡಿದ್ರೆ ಅವ್ರಿಗೆ 8 ಪಾಯಿಂಟ್ ಸಿಗುತ್ತೆ, ಯಾರು ಮಿಡ್ಲ್ ಸ್ಟಂಪ್ ಅನ್ನ ಹಿಟ್ ಮಾಡಿದ್ರೆ ಅದಕ್ಕೆ 10 ಪಾಯಿಂಟ್ಸ್ ಕೊಡ್ತಾರೆ, ಯಾರು ಲೆಗ್ ಸ್ಟಂಪ್ ಅನ್ನ ಹಿಟ್ ಮಾಡಿದ್ರೆ ಅದಕ್ಕೆ 9 ಪಾಯಿಂಟ್ಸ್. ಈ ತರ ಅವರು ನಂಬರ್ ಫಿಕ್ಸ್ ಮಾಡ್ತಾರೆ, ಪಾಯಿಂಟ್ಸ್ ಅನ್ನ. ಓಕೆನಾ? ಅಕಸ್ಮಾತ್ ನಾವೇನಾದ್ರೂ ಹಾಫ್ ಸ್ಟಂಪ್ ಅನ್ನ ಹಿಟ್ ಮಾಡಿದ್ರೆ ಪಾಯಿಂಟ್ಸ್ ಎಷ್ಟು 8, ಮಿಡ್ಲ್ ಸ್ಟಂಪ್ ಅನ್ನ ಹಿಟ್ ಮಾಡಿದ್ರೆ ಪಾಯಿಂಟ್ ಎಷ್ಟು 10, ಅದೇ ಲೆಗ್ ಸ್ಟಂಪ್ ಅನ್ನ ಹಿಟ್ ಮಾಡಿದ್ರೆ ಪಾಯಿಂಟ್ಸ್ ಎಷ್ಟು 9. ಈ ತರ ಅವರು ಒಂದು ಗೇಮ್ ಆಡ್ತಿರ್ತಾರೆ. ಅವ್ನೇನ್ ಮಾಡ್ತಾನೆ, ಈಗ ಪ್ಲೇಯರ್ ಎ ಏನ್ ಮಾಡ್ತಾನೆ, ಅವನೇನ್ ಮಾಡ್ತಾನೆ, ಬಾಲ್ಸ್ ಇಂದ ಬಾಲ್ ಅನ್ನು ತಗೊಂಡ್ಬಿಟ್ಟು ಈ ಸ್ಟಂಪ್ಸ್ ಅನ್ನ ಹಿಟ್ ಮಾಡಕ್ ಬರ್ತಾನೆ. ಬಾಲ್ ಅನ್ನು ತಗೊಂಡ್ಬಿಟ್ಟು ಈ ಸ್ಟಂಪ್ಸ್ ಅನ್ನ ಹಿಟ್ ಮಾಡ್ಲಿಕ್ಕೆ ಬೌಲ್ ಮಾಡ್ತಾನೆ. ಬೌಲ್ ಮಾಡಿದಾಗ ಅವನೇನ್ ಮಾಡ್ತಾನೆ ಅಂದ್ರೆ ಅಂಡ್ ಒಬ್ಬೊಬ್ಬರಿಗೆ 3 ಚಾನ್ಸ್ ಅಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ, ಫಸ್ಟ್ ಚಾನ್ಸ್ ಅಲ್ಲಿ ಈಸ್ ಗೋಯಿಂಗ್ ಟು ಹಿಟ್ ದ, ಎಸ್ ಇಟ್ ಈಸ್ ನೋಡಿ, ಫಸ್ಟ್ ಚಾನ್ಸ್ ಅಲ್ಲಿ ಎ ಈಸ್ ಗೋಯಿಂಗ್ ಟು ಹಿಟ್ ದ ಆಫ್ ಸ್ಟಂಪ್. ಓಕೆನಾ? ಫಸ್ಟ್ ಚಾನ್ಸ್ ಅಲ್ಲಿ ಎ ಏನ್ ಮಾಡ್ತಾನೆ, ಆಫ್ ಸ್ಟಂಪ್ ಅನ್ನು ಹಿಟ್ ಮಾಡ್ತಾನೆ, ಅದಕ್ಕೆ ಅವನಿಗೆ ಎಷ್ಟು ಪಾಯಿಂಟ್ ಸಿಕ್ತು, 8. ಅಂಡ್ ಸೆಕೆಂಡ್ ಬಾಯ್ ಬಿ ಫಸ್ಟ್ ಚಾನ್ಸ್ ಅಲ್ಲಿ ಅವನೇನ್ ಮಾಡ್ತಾನೆ, ಮಿಡ್ಲ್ ಸ್ಟಂಪ್ ಅನ್ನು ಹಿಟ್ ಮಾಡ್ತಾನೆ, ಅವಾಗ ಅವನಿಗೆ ಎಷ್ಟು ಬಂತು ಪಾಯಿಂಟ್, 10. ಎಸ್ ಇಟ್ ಈಸ್ ಸೆಕೆಂಡ್ ಬಾಯ್ ಏನ್ ಮಾಡ್ತಾನೆ, ಈಸ್ ಗೋಯಿಂಗ್ ಟು ಹಿಟ್, ಎಸ್ ಇಟ್ ಈಸ್ ಮಿಡ್ಲ್ ಸ್ಟಂಪ್, ಅವನಿಗೆ 10 ಪಾಯಿಂಟ್ ಬಂತು. ಆಮೇಲೆ ಸೆಕೆಂಡ್ ಚಾನ್ಸ್ ಅಲ್ಲಿ ಏನ್ ಮಾಡ್ತಾನೆ, ಬಾಯ್ ಎ ಈಸ್ ಗೋಯಿಂಗ್ ಟು ಹಿಟ್, ಎಸ್ ಇಟ್ ಈಸ್ ಒನ್ಸ್ ಅಗೇನ್ ಆಫ್ ಸ್ಟಂಪ್, ಅವಾಗ ಮತ್ತೆ ಅವನೇನ್ ಮಾಡ್ತಾರೆ, ಆಫ್ ಸ್ಟಂಪ್ ಅನ್ನು ಹಿಟ್ ಮಾಡ್ತಾನೆ. ಸೆಕೆಂಡ್ ಚಾನ್ಸ್ ಅಲ್ಲಿ ಬಿ ಏನ್ ಮಾಡ್ತಾನೆ, ಈಸ್ ಗೋಯಿಂಗ್ ಟು ಹಿಟ್ ಮಿಡ್ಲ್ ಸ್ಟಂಪ್, ಆಗ ಅವನಿಗೆ ಎಷ್ಟು ಬಂತು, 10 ಬಂತು, ಹೌದಾ? ಥರ್ಡ್ ಚಾನ್ಸ್ ಅಲ್ಲಿ ಎ ಏನ್ ಮಾಡ್ತಾನೆ, ಆಫ್ ಸ್ಟಂಪ್ ಅನ್ನೇ ಹಿಟ್ ಮಾಡ್ತಾನೆ, ಹೌದಾ? ಆದ್ರೆ ಬಿ ಏನ್ ಮಾಡ್ತಾನೆ, ಈಸ್ ಗೋಯಿಂಗ್ ಟು ಹಿಟ್ ಲೆಗ್ ಸ್ಟಂಪ್, ಆಗ ಎಷ್ಟು ಬಂತು ಅವನಿಗೆ, ಎಸ್ ಇಟ್ ಈಸ್ 9 ಬಂತು, ಹೌದಾ? 3 ಚಾನ್ಸ್ ಅಲ್ಲಿ ಎ ಹ್ಯಾಸ್ ಸೆಕ್ಯೂರ್ಡ್ ಅ ಪಾಯಿಂಟ್ಸ್ 34 ಪಾಯಿಂಟ್ಸ್, ಬಿ ಹ್ಯಾಸ್ ಸೆಕ್ಯೂರ್ಡ್ ಅ ಪಾಯಿಂಟ್ 29 ಪಾಯಿಂಟ್ಸ್, ಹೌದಾ? ಯಾರು ವಿನ್ ಆದ್ರೆ ಈಗ ಬಿ ಹ್ಯಾಸ್ ವನ್, ಹೌದಾ? ಆದ್ರೆ ಇಲ್ಲಿ ನನ್ನ ಉದ್ದೇಶ ಇದನ್ನ ಹೇಳಿಕ್ಕೆ ಏನಪ್ಪಾ ಅಂತಂದ್ರೆ ಇವರಿಬ್ಬರಲ್ಲಿ ಎ ಈಸ್ ನೋ ಮೇ ಬಿ ಅವ್ನು ಮ್ಯಾಚ್ ನ ಕಳ್ಕೊಂಡಿರ್ಬೋದು, ಬಟ್ ಈಸ್ ಹೈಲಿ ಪ್ರಿಸೈಸ್. ತುಂಬಾ ಪ್ರಿಸೈಸ್ ಆಗಿ ಏನ್ ಮಾಡಿದಾನೆ, ಬೌಲ್ ಮಾಡಿದಾನೆ. ಯಾಕೆಂದ್ರೆ ರಿಪೀಟೆಡ್ಲಿ ಈಸ್ ಗೋಯಿಂಗ್ ಟು ಹಿಟ್ ದ ವಿಕೆಟ್, ಈಸ್ ಗೋಯಿಂಗ್ ಟು ಹಿಟ್ ದ ಹಾಫ್ ಸ್ಟಂಪ್. ಅವನೇನ್ ಮಾಡ್ದ, ಪ್ರತಿ ಸಾರಿ ಏನ್ ಮಾಡ್ದ, ಅದೇ ಹಾಫ್ ಸ್ಟಂಪ್ ಅನ್ನೇ ಹಿಟ್ ಮಾಡ್ದ. ಹಾಗಾಗಿ his performance is highly precise. His performance is highly precise. But performance of B is accurate. Performance of B is accurate and also precise. ಅದು ಅಕ್ಯುರೇಟ್ ಇರ್ಬೋದು, ಯಾಕಂದ್ರೆ ಪ್ರಿಸೈಸ್ ಇರ್ಬೋದು. ಯಾಕಂದ್ರೆ ವೆನ್ ಎವರ್ ದೇರ್ ಇಸ್ ಅಕ್ಯುರೇಸಿ ಇಸ್ ದೇರ್, ಯಾವಾಗ ಅಕ್ಯುರೇಸಿ ಇರುತ್ತೋ ಅವಾಗ ಪ್ರಿಸೈಸ್ ಇದ್ದೇ ಇರುತ್ತೆ. ಯಾಕಂದ್ರೆ ನಾನು 2 ಸಾರಿ ಮಿಡ್ಲ್ ಸ್ಟಂಪ್ ಅನ್ನೇ ಹಿಟ್ ಮಾಡ್ತೇನೆ. ಯಾಕಂದ್ರೆ ಎಲ್ಲರೂ ಟಾರ್ಗೆಟ್ ಏನು ಮಿಡ್ಲ್ ಸ್ಟಂಪ್ ಆಗಿರುತ್ತಾನೆ, ಎಲ್ಲ ಇಬ್ರು ಟಾರ್ಗೆಟ್ ಏನಾಗಿತ್ತು ಮಿಡ್ಲ್ ಸ್ಟಂಪ್. ಯಾಕಂದ್ರೆ ಮಿಡ್ಲ್ ಸ್ಟಂಪ್ ಹೊಡೆದ್ರೆ ಮಾತ್ರ ಪಾಯಿಂಟ್ಸ್ ಜಾಸ್ತಿ ಬರ್ತಿತ್ತು. ಬಟ್ ಏನ್ ಮಾಡ್ದ ಅವನು, ಬಿ 2 ಸಾರಿ ಮಿಡ್ಲ್ ಸ್ಟಂಪ್ ಹಿಟ್ ಮಾಡ್ದ, ಅಂದ್ರೆ 3ನೇ ಸಾರಿ ಏನ್ ಮಾಡ್ದ, ಲೆಗ್ ಸ್ಟಂಪ್ ಅನ್ನ ಹಿಟ್ ಮಾಡ್ದ. ಹಂಗಾಗಿ ಈ 2 ವ್ಯಾಲ್ಯೂಸ್ ತುಂಬಾ ಕ್ಲೋಸ್ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಹೈಲಿ ಅಕ್ಯುರೇಟ್ ಇದೆ. ಹಾಗಾಗಿ performance of B is highly accurate. If the performance is accurate, ಏನಾಗುತ್ತೆ, ಅದು ಪ್ರಿಸೈಸ್ ಆಗೇ ಇರ್ತದೆ. All accurate performance are highly precise. ಆದ್ರೆ ಪರ್ಫಾರ್ಮೆನ್ಸ್ ಎ ಇದೆಯಲ್ಲ, ಅವನ ಪರ್ಫಾರ್ಮೆನ್ಸ್ ಪ್ರಿಸೈಸ್ ಆಗಿರ್ಬೋದು, ಅದು ಅಕ್ಯುರೇಟ್ ಅಲ್ಲ. ಹೌದಾ? ಅವನೇನ್ ಮಾಡ್ಬೇಕಿತ್ತು, ಮಿಡ್ಲ್ ಸ್ಟಂಪ್ ಹಿಟ್ ಮಾಡ್ಬೇಕಿತ್ತು, ಆದ್ರೆ ಅವ್ನು ಮಿಡ್ಲ್ ಸ್ಟಂಪ್ ಹಿಟ್ ಮಾಡ್ಲಿಲ್ಲ. ಹಾಗಾಗಿ ಇವನ್ ಪರ್ಫಾರ್ಮೆನ್ಸ್ ಪ್ರಿಸೈಸ್. ಅಂದ್ರೆ ಪ್ರಿಸೈಸ್ ಮೆಜರ್ಮೆಂಟ್ಸ್ ಆರ್ ನಾಟ್ ಅಕ್ಯುರೇಟ್. ಪ್ರಿಸೈಸ್ ಮೆಜರ್ಮೆಂಟ್ಸ್ ಆರ್ ನಾಟ್ ಅಕ್ಯುರೇಟ್, ಮೇ ಬಿ ಅಕ್ಯುರೇಟ್ ಆರ್ ಮೇ ನಾಟ್ ಬಿ ಅಕ್ಯುರೇಟ್. ಆದ್ರೆ accurate measurements are highly precise.
Accurate measurements are highly precise. ಹಾಗಾಗಿ as far as precision is concerned, okay na? Precision refers to the closeness of various measurements to the same physical quantity. Precision ಅಂದ್ರೆ closeness of various measurements to the same physical quantity, that is called as precision. ಹೌದಾ? ಅಂದಾಗ ಪ್ರಿಸಿಷನ್ ಅಂದಾಗ ಆ ಮೆಜರ್ಮೆಂಟ್ಸ್ ಏನಾಗಿರುತ್ತೆ, ಒಂದಕ್ಕೊಂದು ಕ್ಲೋಸ್. ದೀಸ್ ಮೆಜರ್ಮೆಂಟ್ಸ್ ಆರ್ ಕ್ಲೋಸ್ ಟು ಈಚ್ ಅದರ್. ನೋಡಿ ಅವನೇನ್ ಮಾಡ್ದ, 3 ಸರಿ ಹಿಟ್ ಮಾಡಿದಾಗ 8 ಬಂತು ಅಂದ್ರೆ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಹೋಗ್ತಾನೆ, ದಟ್ ಈಸ್ ದೇ ಆರ್ ಹೈಲಿ ಪ್ರಿಸೈಸ್. ಹಾಗಾದ್ರೆ ಅಕ್ಯುರಸಿ ಅಂದ್ರೆ ಏನಪ್ಪಾ ಅಂದ್ರೆ ಅಗ್ರಿಮೆಂಟ್ ಆಫ್ ಪರ್ಟಿಕ್ಯುಲರ್ ಮೆಜರ್ಮೆಂಟ್, ಅಗ್ರಿಮೆಂಟ್ ಆಫ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ, ಅಗ್ರಿಮೆಂಟ್ ಆಫ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಟು ದ ಟ್ರೂ ವ್ಯಾಲ್ಯೂ, ಅಂಡ್ ದಟ್ ಈಸ್ ಕಾಲ್ಡ್ ಆಸ್ ಅಕ್ಯುರಸಿ. ಇಲ್ಲ ಏನಾಗಿತ್ತು, ಬಿ ಏನ್ ಮಾಡ್ದ, 2 ಸರಿ ಮಿಡ್ಲ್ ಸ್ಟಂಪ್ ಅನ್ನು ಹಿಟ್ ಮಾಡೋದ್ರಿಂದ ಅವನ ಪಾಯಿಂಟ್ಸ್ ಏನಾಯ್ತು, ಅವನ ಪರ್ಫಾರ್ಮೆನ್ಸ್ ತುಂಬಾ ಅಕ್ಯುರೇಟ್ ಆಗಿತ್ತು. ಯಾಕಂದ್ರೆ ಎಲ್ಲರೂ ಇಬ್ರು ಕೂಡ ಏನ್ ಮಾಡ್ತಾ ಇದ್ರು, ಮಿಡ್ಲ್ ಸ್ಟಂಪ್ ನ ಟಾರ್ಗೆಟ್ ಮಾಡಿದ್ರು. ಆದ್ರೆ ಬಿ ಏನ್ ಮಾಡ್ತಾನೆ, 2 ಸರಿ ಮಿಡ್ಲ್ ಸ್ಟಂಪ್ ನ ಹಿಟ್ ಮಾಡಿದ್ರಿಂದ ಏನಾಯ್ತು, ಅವನ ಪರ್ಫಾರ್ಮೆನ್ಸ್ ಅಕ್ಯುರೇಟ್ ಆಗಿತ್ತು. ಇಫ್ ದ ಪರ್ಫಾರ್ಮೆನ್ಸ್ ಇಸ್ ಅಕ್ಯುರೇಟ್ ದೆನ್ ಇಟ್ ವಿಲ್ ಬಿ ಪ್ರಿಸೈಸ್. ಓಕೆನಾ? ಹಾಗಾದ್ರೆ ವಾಟ್ ಈಸ್ ಪ್ರಿಸಿಷನ್ ಅಂದ್ರೆ ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಟು ದಿ, ಎಸ್ ಇಟ್ ಈಸ್ ಗಿವನ್ ಸೇಮ್ ಫಿಸಿಕಲ್ ಕ್ವಾಂಟಿಟಿ. Closeness of various measurements to the same physical quantity, that is called as precision. Accuracy ಅಂದ್ರೆ agreement of particular measurement to the true value, that is called as accuracy. ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, so that you will clearly understand, yes it is precision and accuracy. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, imagine 3 students A, B and C, and this is experiment number 1 and this is experiment number 2. And they are asked to measure mass of certain substance. ಒಂದು ಸಬ್ಸ್ಟೆನ್ಸ್ ಅನ್ನ ಕೊಟ್ಬಿಟ್ಟು ಅದರ ಮಾಸ್ ಅನ್ನ ಅವರಿಗೆ ಮೆಜರ್ ಮಾಡ್ಲಿಕ್ಕೆ ಹೇಳ್ತಿದ್ವಿ. then actual mass of the true value of the mass is, yes it is 2.0 grams. ಆ ಸಬ್ಸ್ಟೆನ್ಸ್ ನ ಟ್ರೂ ವ್ಯಾಲ್ಯೂ ಎಷ್ಟಿತ್ತು, 2.0 grams ಇತ್ತು. ಓಕೆನಾ? ಏನ್ ಮಾಡ್ತಾನೆ, ಫಸ್ಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಫಸ್ಟ್ ಅಲ್ಲಿ ಮೆಜರ್ ಮಾಡ್ತಾನೆ, it was found to be 1.95 grams. It was found to be 1.95 grams. Second experiment ಅಲ್ಲಿ it was found to be 1.94 grams. ಫಸ್ಟ್ ಟ್ರಯಲ್ ಅಲ್ಲಿ 1.95 ಬರುತ್ತೆ ಅವನಿಗೆ ತೂಕ ಮಾಸ್, ಸೆಕೆಂಡ್ ಟ್ರಯಲ್ ಅಲ್ಲಿ 1.94 ಬರುತ್ತೆ. ಟ್ರೂ ವ್ಯಾಲ್ಯೂ ಎಷ್ಟು, 2.0. ಓಕೆನಾ? ಸ್ಟೂಡೆಂಟ್ ಬಿ ಏನ್ ಮಾಡ್ತಾನೆ, yes it is in the first measurement he measured it as 1.95 grams. in the second trial he got 2.05 grams. ಸೆಕೆಂಡ್ ಟ್ರಯಲ್ ಅಲ್ಲಿ ಅವನಿಗೆ 2.05 grams ಬರುತ್ತೆ. ಅದೇ ಸಬ್ಸ್ಟೆನ್ಸ್ ಅನ್ನ ಮೆಜರ್ ಮಾಡಿದಾಗ, ಅದೇ ಸಬ್ಸ್ಟೆನ್ಸ್ ಅಲ್ಲಿ ಮಾಸ್ ಅನ್ನ ಮೆಜರ್ ಮಾಡಿದಾಗ ಅವನಿಗೆ ಫಸ್ಟ್ ಟ್ರಯಲ್ ಅಲ್ಲಿ 1.95 grams ಬರುತ್ತೆ, ಸೆಕೆಂಡ್ ಟ್ರಯಲ್ ಅಲ್ಲಿ 2.05 grams ಬರುತ್ತೆ. ಥರ್ಡ್ ಸ್ಟೂಡೆಂಟ್ ಇದನ್ನೆಲ್ಲ ಅವನು ಮೆಜರ್ ಮಾಡ್ತಾನೆ, ಫಸ್ಟ್ ಟ್ರಯಲ್ ಅಲ್ಲಿ 1.99 grams ಬರುತ್ತೆ, ಸೆಕೆಂಡ್ ಟ್ರಯಲ್ ಅಲ್ಲಿ 2.01 grams ಬರುತ್ತೆ. ಹೌದಾ? ಈ 3 ಜನ ಸ್ಟೂಡೆಂಟ್ಸ್ ಈ ತರ ಮೆಜರ್ಮೆಂಟ್ ಮಾಡ್ತಾರೆ. ಹಾಗಾದ್ರೆ ಹೂ ಇಸ್ ಅಕ್ಯುರೇಟ್ ಅಂಡ್ ಹೂ ಇಸ್ ಪ್ರಿಸೈಸ್ ಅಂತ ಒಂದು ಪ್ರಶ್ನೆ ಬರ್ತದೆ. ಹೌದಾ? ನೀವೇ ನೋಡಿ, ಈಗ ಸ್ಟೂಡೆಂಟ್ ಗೆ ಹಿಸ್ ಮೆಜರ್ಮೆಂಟ್ಸ್ ಆರ್ ವೆರಿ ವೆರಿ ಕ್ಲೋಸ್ ಟು ಈಚ್ ಅದರ್. ಹೌದಾ? ಎರಡು ಮೆಜರ್ಮೆಂಟ್ಸ್ ತುಂಬಾ ಕ್ಲೋಸ್ ಇದೆ. ಹೌದಾ? closeness of various measurements. ಹೋಗ್ತಾನೆ, both the measurements are very very close. ಹೌದಾ? therefore they are highly precise, and that is highly precise. ಹೌದಾ? ಯಾಕಂದ್ರೆ both the measurements are very very close. ಹೌದಾ? but not accurate. ಹೌದಾ? but not accurate. ಯಾಕೆ ಹೇಳಿ, both the measurements are not in agreement with 2.0. ಎರಡು ಮೆಜರ್ಮೆಂಟ್ಸ್ ಅಲ್ಲೂ ಕೂಡ ಅವನಿಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರಲ್ಲ. These measurements are not closer to 2.0 grams. ಹಾಗಾಗಿ this is precise but not accurate. If I say precise ಅಂದಾಗ ಏನಾಗಿರಬೇಕು, the measurement should be, both the measurements should be very very close to each other. 1.95 is closer to 1.94, therefore they are precise. But they are not equal to the 2.0 grams, therefore they are not accurate. ಇಲ್ಲಿ ಬರ್ತೀನಿ, ಇದು 1.95, ಇದು 2.05. they are not precise. Not precise. They are not precise ಯಾಕಂದ್ರೆ they are not close to each other. 1.95 ಬೇರೆ, 2.05 ಬೇರೆ. they are not close. ಒಂದಕ್ಕೊಂದು ಹತ್ರ ಇದೆ, ದೂರ ಇದೆ. ಹೌದ್ ತಾನೆ? they are not close. at the same time they are not equal to 2.0 grams. ಹೌದ್ ತಾನೆ? ಇವೆರಡು ಒಂದಕ್ಕೊಂದು ಕ್ಲೋಸ್ ಇಲ್ಲ, ಜೊತೆಗೆ ಇವೆರಡು ಕೂಡ ಇದಕ್ಕೆ ಕ್ಲೋಸ್ ಇಲ್ಲ. ಹೌದಾ? ಹಾಗಾಗಿ ಅಂಡ್ ನಾಟ್ ಅಕ್ಯುರೇಟ್, ಅದು ಪ್ರಿಸೈಸ್ ಅಲ್ಲ, ಅಕ್ಯುರೇಟ್ ಅಲ್ಲ. ಹಂಗಾಗಿ ನೈದರ್ ಪ್ರಿಸೈಸ್ ನಾರ್ ಅಕ್ಯುರೇಟ್. Student B is neither precise nor accurate. Student A is precise. ಯಾಕಂದ್ರೆ ಅವನ ವ್ಯಾಲ್ಯೂ 2.0 ಗೆ ಈಕ್ವಲ್ ಆಗದೆ ಇರಬಹುದು, ಆದ್ರೆ ಮೆಜರ್ಮೆಂಟ್ಸ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್. ಇವೆರಡು ಕ್ಲೋಸ್ ಇರೋದ್ರಿಂದ ಪ್ರಿಸೈಸ್ ಆಯ್ತು. ಇಲ್ಲಿ ಬನ್ನಿ, ಸಿ ದಿಸ್ ಈಸ್
These two values are very close to each other. 1.99, 2.01. ತುಂಬಾ ಕ್ಲೋಸ್ ಇದೆ. Therefore, they are precise. ಎರಡು values, ಎರಡು measurements ತುಂಬಾ ಕ್ಲೋಸ್ ಇದೆ. ಹಾಗಾಗಿ ಅದು precise. And both the measurements are very close to 2.0 grams. Therefore, that is accurate. Both the measurements are very close to 2.0 grams. Therefore, it is accurate. ಹೌದಾ? Therefore, student C is precise as well as accurate. Accuracy ಬಂದ್ಬಿಟ್ರೆ ಸಾಕು, precise ಬಂದ್ಬಿಡುತ್ತೆ. All accurate measurements are precise, but all precise measurements may be accurate, may not be accurate. ಹೌದಾ? So ಹಾಗಾಗಿ, so this is what we call it as precision and yes, it is accuracy ಅಂತ ಬರ್ತದೆ. ಓಕೆನಾ? So this is all because of the errors that we come across in the measurement of physical quantities, and that is what we call it as precision and accuracy. ಓಕೆನಾ? ಈಗ ಬರ್ತೀನಿ. Then why that question of significant figures comes into effect ಅಂತ ಪ್ರಶ್ನೆ. ಈಗ ಏನದು ಸಿಗ್ನಿಫಿಕೆಂಟ್ ಫಿಗರ್ಸ್, ಯಾಕೆ ಆ ಪ್ರಶ್ನೆ ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಓಕೆನಾ? ಈಗ ನೋಡಿ, ಫಾರ್ ಎಕ್ಸಾಂಪಲ್, ಎಸ್, ನೀವು ಈಗ ತಾನೇ ಒಂದು ಮೆಜರ್ಮೆಂಟ್ ಎಕ್ಸ್ಪೆರಿಮೆಂಟ್ ನೋಡಿದಾಗ ಸ್ಟೂಡೆಂಟ್ ಎ ಏನ್ ಮಾಡ್ತಾನೆ ಅಂದ್ರೆ ಒಂದ್ ಸಾರಿ 1.95 ಅಂತಾನೆ, ಒಂದ್ ಸಾರಿ 1.94 ಅಂತಾನೆ. ಹೌದಾ? ಒಂದು ಮೆಜರ್ಮೆಂಟ್ ಅಲ್ಲಿ 1.95 ಗ್ರಾಮ್ ಆಯ್ತು, ಇನ್ನೊಂದು ಮೆಜರ್ ಅಲ್ಲಿ 1.94 ಗ್ರಾಮ್ ಆಯ್ತು. ಈ ಎರಡು ಮೆಜರ್ಮೆಂಟ್ಸ್ ಅಲ್ಲಿ 1 and 9 ದೇ ಆರ್ ದಟ್ ಈಸ್ ಸರ್ಟನ್. ಎಷ್ಟೇ ಸರಿ ಮೆಜರ್ಮೆಂಟ್ ಮಾಡಿದ್ರು ಕೂಡ 1.9 1.9 ಇದು ಈ ನಂಬರ್ ರಿಪೀಟ್ ಆಗುತ್ತೆ. ಬಟ್ ಈ ನಂಬರ್ ಚೇಂಜ್ ಆಗುತ್ತೆ ನೋಡಿ, ಲಾಸ್ಟ್ ನಂಬರ್ ಇಟ್ಸ್ ವ್ಯಾಲ್ಯೂ ಇಸ್ ಅನ್ಸರ್ಟನ್. ಹೌದಾ? 5 ಆದ್ರೂ ಬರ್ಬೋದು, 4 ಆದ್ರೂ ಬರ್ಬೋದು, 3 ಆದ್ರೂ ಬರ್ಬೋದು, 6 ಆದ್ರೂ ಬರ್ಬೋದು. ಅಂದ್ರೆ ದ ವ್ಯಾಲ್ಯೂ ಆಫ್ ದಿಸ್ ಲಾಸ್ಟ್ ಡಿಜಿಟ್ ಈಸ್ ಅನ್ಸರ್ಟನ್. ದಟ್ ಈಸ್ ಇಟ್ಸ್ ವ್ಯಾಲ್ಯೂ ಈಸ್ ಅನ್ಸರ್ಟನ್, ಬಟ್ ರಿಮೈನಿಂಗ್ 1 and 9 ಇದೆಯಲ್ಲ ಅದು ಫಿಕ್ಸ್. ಅದು ನೀವು ಎಷ್ಟು ಸರಿ ಮೆಜರ್ ಮಾಡಿದ್ರು ಕೂಡ ಆ ನಂಬರ್ ರಿಪೀಟ್ ಆಗುತ್ತೆ. 1.9 ರಿಪೀಟ್ ಆಗುತ್ತೆ. ಆದ್ರೆ ಈ ನಂಬರ್ ಮಾತ್ರ ರಿಪೀಟ್ ಆಗಲ್ಲ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ as that number is not certain. That number is known with uncertainty, but remaining numbers are known with certainty. And as far as significant figures are concerned, they are the meaningful digits. Significant figures are meaningful digits which are known with certainty, and that is what we call it as significant figures. Significant andre important figures in deciding the value of that particular measurement. They are important in deciding the value of that particular measurement. ಯಾಕೆ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಬರುತ್ತೆ ಅಂತ ಹೇಳಿದ್ರೆ, ಕ್ವಶನ್ ಯಾಕೆ ಬರುತ್ತೆ ಅಂದ್ರೆ, ವಾಟ್ ವಿ ಡೂ ಸಮಟೈಮ್ಸ್ ವಿ ಆರ್ ಗೋಯಿಂಗ್ ಟು ರೌಂಡ್ ಆಫ್ ದ ವ್ಯಾಲ್ಯೂಸ್. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲವು ಸಾರಿ ವ್ಯಾಲ್ಯೂಸ್ ಅನ್ನ ರೌಂಡ್ ಆಫ್ ಮಾಡ್ತೀವಿ. ಅದಕ್ಕೋಸ್ಕರ ಈ ಪ್ರಶ್ನೆ ಬರ್ತದೆ. ಇನ್ನೊಂದು ಯಾಕೆ ಬರುತ್ತೆ ಅಂದ್ರೆ, ಎಸ್ ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಯೂನಿಟ್ಸ್, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಫಿಸಿಕಲ್ ಕ್ವಾಂಟಿಟಿ ಇನ್ ಡಿಫರೆಂಟ್ ಯೂನಿಟ್ಸ್. ಫಿಸಿಕಲ್ ಕ್ವಾಂಟಿಟಿಯನ್ನ 1 ಯೂನಿಟ್ ಇಂದ ಇನ್ನೊಂದು ಯೂನಿಟ್ಗೆ ಕನ್ವರ್ಷನ್ ಮಾಡ್ತೀವಿ. ಯೂನಿಟ್ ಕನ್ವರ್ಷನ್ ಮಾಡೋದ್ರಿಂದ ನಮಗೆ ಈ ಪ್ರಶ್ನೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರಶ್ನೆ ಬರ್ತದೆ. ಓಕೆನಾ? ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ದಟ್ ಈಸ್ ದ ಕ್ವಶನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ರೈಸಸ್ ಬಿಕಾಸ್ ಆಫ್ ಎಸ್ ಇಟ್ ಈಸ್ ದಟ್ ಈಸ್ ಟೈಪ್ ಆಫ್ ಡಿವೈಸ್ ಯೂಸ್ಡ್, ದಟ್ ಈಸ್ ಇನ್ಸ್ಟ್ರೂಮೆಂಟ್, type of instrument used for the measurement of physical quantity. Because of these three, the question of significant figures comes into effect. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ನಿಮಗೊಂದು ಪ್ರಶ್ನೆ ಕೇಳ್ತಾರೆ ಅಂತ ಇಟ್ಕೊಳ್ಳಿ. ಓಕೆನಾ? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಪ್ರಶ್ನೆ, ನಿಮ್ ಸ್ಯಾಲರಿ ಎಷ್ಟು ಅಂತ ಕೇಳ್ತಾನೆ. ಅವ್ನು ಏನ್ ಮಾಡ್ತಾನೆ, ಸೊ ನನ್ನ ಸ್ಯಾಲರಿ 15,000 ಅಂತ ಹೇಳ್ತಾನೆ. ಐ ಸೇ ದಟ್ ಮೈ ಸ್ಯಾಲರಿ ಇಸ್ 15,000 rupees ಅಂತ ಹೇಳ್ತಾನೆ. ಎಕ್ಸಾಕ್ಟ್ಲಿ 15,000 rupees ಇರುತ್ತಾ ಅನ್ನೋ ಪ್ರಶ್ನೆ ಬರ್ತದೆ. ಎಕ್ಸಾಕ್ಟ್ಲಿ 15,000 rupees ಇರುತ್ತಾ? ಇಲ್ಲದೆ ಇರ್ಬೋದು ತಾನೆ. ಎಷ್ಟಿರ್ಬೋದು? 15,122 rupees ಇರ್ಬೋದು, ಇಲ್ಲಾಂದ್ರೆ 14,990 rupees ಇರ್ಬೋದು. ಹೌದಾ? ಇಲ್ಲ 15,090 rupees ಇರ್ಬೋದು. ಇಷ್ಟೆಲ್ಲ ಇರ್ಬೋದಲ್ವಾ? ಅವ್ರೇನ್ ಮಾಡ್ತಾರೆ, ರೌಂಡ್ ಆಫ್ ಮಾಡ್ಬಿಟ್ಟು 15,000 ಅಂತ ಹೇಳ್ಬಿಡ್ತಾನೆ. ಬಿಕಾಸ್ ದಿಸ್ ಇಸ್ ವೆರಿ ಕ್ಲೋಸ್ ಟು ದಿಸ್ ಅಂದಾಗ 15,000 ಅಂತ ಹೇಳಿದಾಗ ಈ 3 ಡಿಜಿಟ್ಸ್ ಇದಾವಲ್ಲ, ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಹೌದು ತಾನೆ? ಯಾಕಂದ್ರೆ ಆ 3 ಡಿಜಿಟ್ಸ್ ಈ ತರ ವೇರಿಯೇಷನ್ ಆಗ್ಬೋದು ತಾನೆ. ಈ 3 ಡಿಜಿಟ್ಸ್ ಇದಾವಲ್ಲ, ಈ ತರ ವೇರಿಯೇಷನ್ ಆಗ್ಬೋದು ತಾನೆ. These 3 digits are not significant, but this is significant. ಹೌದಾ? ಇದು ಮಾತ್ರ ಫಿಕ್ಸ್ ಇರ್ತದೆ ಎಲ್ಲ ಕಡೆ, ಆಲ್ಮೋಸ್ಟ್ 15 ಇರ್ತದೆ. ಹಾಗಾಗಿ these two numbers are significant. 15,000 ಅಲ್ಲಿ these two numbers are significant, and these 3 numbers are not significant. Therefore, number of significant figures here is 2. Number of digits 5 ಇದೆ, but which is going to decide the actual salary of an individual? These two. ಹಾಗಾಗಿ these two are significant. That is number of significant figures or the meaningful digits.
They are the number of meaningful digits whose value is known with certainty, and that is what we call it as the number of significant figures ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ that is unit of conversion ಅಂತ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ say for example I got 54 meters ಅಂತ ಇದೆ. 54 meters ಒಂದು ಲೆಂತ್ ಇದೆ ಅಂತ ಇಟ್ಕೊಳ್ಳಿ. ಅದನ್ನ ಕಿಲೋಮೀಟರ್ಸ್ ಅಲ್ಲಿ ಬರಿಬೇಕಾದ್ರೆ that is 0.054 ಕಿಲೋಮೀಟರ್ಸ್ ಅಂತ ಬರೀತೀನಿ. ಇದನ್ನ 1000 ಡಿವೈಡ್ ಮಾಡಿದ್ರೆ 0.054 ಬರುತ್ತೆ. ಹೌದಾ? ಹೌದು ತಾನೆ? ಇಲ್ಲಿ 54 meters ಅಂತ ಹೇಳ್ಬೇಕಾದ್ರೆ these two digits are very very important in deciding the measurement. ಹೌದಾ? ಈ ಎರಡು digits ಏನಿದೆಯಲ್ಲ they are very 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 important in deciding the measurement. Therefore number of digits will be, number of significant figures will be 2, because they are going to decide the value of the measurement 54. ಹೌದಾ? ಅದೇ ನೋಡಿ 0.054 ಅಂದಾಗ ಮತ್ತೆ ಇದು ಜಸ್ಟ್ ಈ 04 ಈ 0.0 ಯಾಕೆ ಬಂತು? ಬಿಕಾಸ್ ಆಫ್ ಯೂನಿಟ್ ಕನ್ವರ್ಷನ್ ಬಂತು. 0.0 ಯಾಕೆ ಬಂತಲ್ಲಿ? ಬಿಕಾಸ್ ಆಫ್ ವಿ ಹ್ಯಾವ್ ಕನ್ವರ್ಟೆಡ್ 54 meters into kilometers. ಅದಕ್ಕೋಸ್ಕರ 0.0 ಬಂತು. ಹಾಗಾಗಿ these two are not significant. They are insignificant. They are insignificant in deciding the value of measurement. And which will be significant? Only these. Therefore, this measurement also contains 2 significant figures. ಆ ಮೆಜರ್ಮೆಂಟ್ ಅಲ್ಲೂ ಕೂಡ ಎಷ್ಟಿದೆ? ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 2 ಇದೆ ಅಂತ. ಇನ್ನ ಥರ್ಡ್ ಟೈಪ್ ಅಲ್ಲಿ ಟೈಪ್ ಆಫ್ ಇನ್ಸ್ಟ್ರೂಮೆಂಟ್ ಯೂಸ್ ಅಂತ ಹೇಳಿದೆ. ಹೌದಾ? ಸೊ ಒಂದು ಕಿರಾಣಿ ಅಂಗಡಿ ಹೋಗ್ತಾರೆ ನೀವು ಅಂತ ಇಟ್ಕೊಳ್ಳಿ. ಒಂದು ಕಿರಾಣಿ ಅಂಗಡಿ ಹೋದಾಗ ಏನ್ ಮಾಡ್ತಾನೆ ಅವನು, ನೀವು 1 kg ಸಕ್ಕರೆ ಕೇಳ್ತಾರೆ, ಅವನೇನ್ ಮಾಡ್ತಾನೆ 1 kg ಕಲ್ಲನ್ನ ತಗೊಂಡ್ಬಿಟ್ಟು 1 kg ಸಕ್ಕರೆನ ತೂಕ ಮಾಡಿ ಕೊಡ್ತಾನೆ. ಆಗ ಅದೆಷ್ಟು ಇರ್ಬೋದು ಅಂತ ಹೇಳಿದ್ರೆ 1000 grams ಇದೆ ಅಂತ ಇಟ್ಕೊಳ್ಳಿ. ನೀವು ಅದನ್ನ 1000 grams ಅಂತ ಅನ್ಕೋತೀರಾ. ಹೌದಾ? 1000 grams ಅಂತ ಅನ್ಕೋತೀರಾ. ಅದೇ ನೀವು ಅಕಸ್ಮಾತ್ ನೀವು ಆ 1 kg ಸಕ್ಕರೆನ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಸೂಪರ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ, ಡಿಜಿಟಲ್ ಬ್ಯಾಲೆನ್ಸ್ ಯೂಸ್ ಮಾಡಿಬಿಟ್ಟು ನಿಮಗೆ ತೂಕ ಮಾಡಿಕೊಡ್ತಾರೆ. ಆಗ ಆ ಡಿಜಿಟಲ್ ಬ್ಯಾಲೆನ್ಸ್ ತೋರಿಸುತ್ತೆ 1000.0 grams ಅಂತ ತೋರಿಸುತ್ತೆ. ಆ ಡಿಜಿಟಲ್ ಬ್ಯಾಲೆನ್ಸ್ ಏನ್ ತೋರಿಸುತ್ತೆ? 1000.0 grams ಅಂತ. ಎರಡು 1 kgನೇ. ಇದು 1000 ಗ್ರಾಮ್, ಇದು 1000 ಗ್ರಾಮ್. ಆದ್ರೆ ಇದು ಕೊಡುವಂತ ಮೆಸೇಜ್ ಬೇರೆ ಬೇರೆ ಇದೆ ನೋಡಿ. ಇದ್ರ ಮೆಸೇಜ್ ಏನ್ ಗೊತ್ತಾ? ಇಟ್ 1000 grams ಅಂದಾಗ ಇಟ್ ಮೇ ಬಿ 1001 ಗ್ರಾಮ್ or it may be 999 ಗ್ರಾಮ್ ಇರಬಹುದು ಅಂತ ಅರ್ಥ. ಪ್ಲಸ್ ಆರ್ ಮೈನಸ್ 1 ವೇರಿಯೇಷನ್ ಇರುತ್ತೆ. ಪ್ಲಸ್ ಆರ್ ಮೈನಸ್ 1 ವೇರಿಯೇಷನ್ ಇರುತ್ತೆ ಇದು 1000 ಗ್ರಾಮ್ ಅಂದಾಗ. ಅದೇ 1000.0 ಗ್ರಾಮ್ ಅಂದಾಗ ಪ್ಲಸ್ ಆರ್ ಮೈನಸ್ 0.1 ಗ್ರಾಮ್ ವೇರಿಯೇಷನ್ ಇರುತ್ತೆ. ಅಂದ್ರೆ ದಿಸ್ ವ್ಯಾಲ್ಯೂ ಮೇ ಬಿ 1000.1 ಗ್ರಾಮ್ ಇರಬಹುದು, ಇಲ್ಲಾಂದ್ರೆ 999.9 ಗ್ರಾಮ್ ಇರಬಹುದು. ನೋಡಿ ಹಾಗಾದ್ರೆ ವಿಚ್ ಇಸ್ ಮೋರ್ ಅಕ್ಯುರೇಟ್? ದಿಸ್ ಇಸ್ ಮೋರ್ ಅಕ್ಯುರೇಟ್. 1000.0 ಅಂತ ಬರೆದಿದ್ದಲ್ಲ, that represents more accurate measurement. ಇದು less accurate measurement. ಹೌದು ತಾನೆ? ಹಾಗಾಗಿ ನಾವು ಬರಿಬೇಕಾದ್ರೂ ಕೂಡ ರೆಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಮೆಜರ್ಮೆಂಟ್ಸ್ ಅನ್ನ ನಾವು ತುಂಬಾ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡಬೇಕು. 1000 grams ಇದು ಮ್ಯಾಗ್ನಿಟ್ಯೂಡ್ ಒಂದೇ ಇರಬಹುದು, ಆದ್ರೆ ಈ ರೀತಿ ಬರೆದಾಗ 1000 grams ಅಂತ ಬರೆದಾಗ ಒಂದು ಮೆಸೇಜ್ ಕೊಡುತ್ತೆ, 1000.0 grams ಅಂತ ಬರೆದಾಗ ಇನ್ನೊಂದು ಮೆಸೇಜ್ ಕೊಡುತ್ತೆ. 1000.0 grams ಬಂದಾಗ ವೇರಿಯೇಷನ್ ಎಷ್ಟಿರುತ್ತೆ? ಪ್ಲಸ್ ಆರ್ ಮೈನಸ್ 0.1. ಇದು ಮಾತ್ರ ಅನ್ಸರ್ಟನ್ ಇರ್ತದೆ. ದಿಸ್ ನಂಬರ್ ಇಸ್ ಅನ್ಸರ್ಟನ್ ಅಲ್ವಾ? ಲಾಸ್ಟ್ ನಂಬರ್ ಇದೆಯಲ್ಲ ಅದ್ರ ವ್ಯಾಲ್ಯೂ ಅನ್ಸರ್ಟನ್ ತಾನೆ? ಇದು ಅನ್ಸರ್ಟನ್. ಇದು ಏನಾಗಿರ್ಬೋದು? 1000.1 ಬರಬಹುದು. ಪ್ಲಸ್ 0.1 ಮಾಡಿದಾಗ 1000.1 ಬರುತ್ತೆ. ಮೈನಸ್ 0.1 ಮಾಡಿದ್ರೆ 999.9 ಬರ್ಬೋದು ಈ ವ್ಯಾಲ್ಯೂ. ಹಾಗಾಗಿ ದಿಸ್ ಈಸ್ ಮೋರ್ ಅಕ್ಯುರೇಟ್. ಆದ್ರೆ ಇಲ್ಲಿ ನೋಡಿ 1000 grams ಅಂತ ಬರೆದಾಗ ಪ್ಲಸ್ ಆರ್ ಮೈನಸ್ 1, ಪ್ಲಸ್ 1 ಆಡ್ ಮಾಡಿದ್ರೆ 1001 ಗ್ರಾಮ್, ಮೈನಸ್ 1 ಮಾಡಿದ್ರೆ 999 ಗ್ರಾಮ್. ದಿಸ್ ಇಸ್ ಲೆಸ್ ಅಕ್ಯುರೇಟ್. ಹಾಗಾಗಿ ಬಿಕಾಸ್ ಆಫ್ ದೀಸ್ 3 ಫ್ಯಾಕ್ಟರ್ಸ್ the question of significant figures comes into effect. Hagagi, and of course, in order to determine the number of significant figures in a given measurement, we have certain rules. ಈ significant figures ಅನ್ನ ಡಿಸೈಡ್ ಮಾಡಲಿಕ್ಕೆ ಕೆಲವು ರೂಲ್ಸ್ ಇದೆ. ಆ ರೂಲ್ಸ್ ಅನ್ನ ನೋಡ್ಬಿಟ್ಟು ನಾವೇನ್ ಮಾಡಬೇಕು? ಯು ಆರ್ ಸಪೋಸ್ ಟು ಡಿಸೈಡ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆಗ್ಬೋದಾ? ವಿಲ್ ಸಿ ದಟ್ ರೂಲ್ಸ್ ಫಾರ್ ಡಿಟರ್ಮೈನಿಂಗ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆಗ್ಬೋದಾ? ವಿಲ್ ಸಿ ದಟ್. Rules of determining number of significant figures. We'll see that is first rule. All non-zero digits are significant. All non-zero digits in a given number are significant. On the other measurement only, if the measurement contains
non-zero digits or they are all significant. For example, 1, 4, 3, 5 ಈ ತರ ಇದೆ ಅಂತ ಇಟ್ಕೊಳ್ಳಿ. All are non-zero digits. Therefore, number of significant figures will be 4 because there are 4 non-zero digits. Therefore, number of significant figures will be 4. Okay, na? Second is zeros between non-zero digits. Zeros between non-zero digits, they are significant. ನಿಮ್ಮ ಮೆಜರ್ಮೆಂಟ್ ಅಲ್ಲಿ ನಿಮ್ಮ ಫಿಸಿಕಲ್ ಕ್ವಾಂಟಿಟಿ ವ್ಯಾಲ್ಯೂ ಅಲ್ಲಿ if you find any zeros in between non-zero digits, that is 1 0 4 1 4 ಅಂತ ಇಟ್ಕೊಳ್ಳಿ, there is a zero between non-zero digits. Therefore, number of significant figures will be 4. You have to consider the zero in between non-zero digits. That is what we call number of significant figures will be 4. ಈಗ ನೋಡಿ ಇನ್ನೊಂದು ತರ zeros ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 0.00456 ಇದೊಂದು 4500 ಅಂತ ಈ ತರ zeros ಇರುತ್ತೆ. ಇಲ್ಲಿ 0 is in between non-zero digits. ಇದೆಯಲ್ಲ ಇದು, these are the zeros before non-zero digit. ಹೌದಾ? These are the zeros before non-zero digit, and these zeros are called as leading zeros ಅಂತ ಕರೀತಾರೆ. They are called as leading zeros. ಈ zeros ಇದೆಯಲ್ಲ, they are zeros coming after the non-zero digit ಇದೆಯಲ್ಲ, zeros coming after the non-zero digit. ಈ zeros non-zero digit ಆದ್ಮೇಲೆ ಬರುವಂತದ್ದು. They are called as trailing zeros. Trailing zeros ಅಂತ TRAILING, trailing these zeros. Zeros which will be coming before non-zero digit ಇದೆಯಲ್ಲ, they are called as leading zeros. ಇದು ಸ್ವಲ್ಪ ಗೊತ್ತಿರ್ಬೇಕು. ಲೀಡಿಂಗ್ zeros ಅಂದ್ರೆ ಏನು, ಟ್ರೈಲಿಂಗ್ zeros ಅಂದ್ರೆ ಅಂತೇಳಿ. ಅದರ ಬೇಸಿಸ್ ಮೇಲೆ ನಾನು ಏನ್ ಮಾಡ್ತೀನಿ, ಈಗ ಕೆಲವು ರೂಲ್ಸ್ ಅನ್ನ ಬರೀತೀನಿ. ಓಕೆನಾ? And as far as leading zeros are concerned, leading zeros are insignificant. Insignificant ಅಂದ್ರೆ they are not important ಅಂತ. Insignificant, they are not significant. ಏನಾದರೂ ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಲೀಡಿಂಗ್ zeros ಇದ್ರೆ, ಲೀಡಿಂಗ್ zeros ಅಂದ್ರೆ zeros coming before the non-zero digit. Non-zero digit ಕಿನ ಮೊದಲೇ ಬರ್ತಕ್ಕಂಥ zeros ಇದ್ರೆ ಅದನ್ನೆಂತ ಕರಿತೀವಿ, they are insignificant ಅಂದ್ರೆ they are not significant ಅಂತ. ಈಗ ನೋಡಿ ಫೋರ್ತ್ ಕೇಸ್ ಅಲ್ಲಿ, in the case of trailing zeros ಅಂದ್ರೆ ಏನು, zeros coming after the non-zero digit. ಟ್ರೇಲಿಂಗ್ zeros ಅಲ್ಲಿ ಎರಡು ರೂಲ್ ಬರುತ್ತೆ. ಟ್ರೇಲಿಂಗ್ zeros ಅಲ್ಲಿ ಎರಡು ನಂಬರ್ ಇದೆ. ಟ್ರೇಲಿಂಗ್ zeros are not significant. Trailing zeros are not significant if decimal point is absent. If decimal point is absent, ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ದಟ್ ಟ್ರೇಲಿಂಗ್ zeros ಆರ್ ನಾಟ್ ಸಿಗ್ನಿಫಿಕೆಂಟ್. ಈಗ ಫಾರ್ ಎಕ್ಸಾಂಪಲ್ 45,000 ಅಂತ ಬರ್ದೆ ನಾನು, ಹೌದಾ? ದಿಸ್ ಇಸ್ ಒನ್ ನಂಬರ್, ದೀಸ್ ಆರ್ ದಿ 3 ಟ್ರೇಲಿಂಗ್ zeros, ಡೆಸಿಮಲ್ ಪಾಯಿಂಟ್ ಇಲ್ಲ, therefore these are not significant. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎರಡು ಇರ್ತದೆ. ಅದೇ ನೋಡಿ, these trailing figures are significant, these trailing zeros are significant if decimal point is present. If decimal point is present, decimal point ಇದ್ರೆ ಆವಾಗ ಆ zeros ಅನ್ನ ಲೆಕ್ಕಕ್ಕೆ ತಗೋಬೇಕು. ಇದೇ 45,000 ಇಲ್ಲಿ ಪಾಯಿಂಟ್ ಅಂತ ಬರೆದ್ಬಿಟ್ರೆ, ಡೆಸಿಮಲ್ ಪಾಯಿಂಟ್ ಇದೆ ತಾನೆ, ಇಲ್ಲಿ ಪಾಯಿಂಟ್ ಅಂತ ಬರೆದ್ಬಿಟ್ರೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು 5. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು 5. ಅಥವಾ 45.00 ಅಂತ ಬರೆದ್ರೆ ಈಗೂ ಕೂಡ ಏನು ಪಾಯಿಂಟ್ ಇದೆ. ಸೊ ದೀಸ್ ಆರ್ ದಿ ಟ್ರೇಲಿಂಗ್ zeros, ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ 5. ಅದೇ ನೋಡಿ 100 ಅಲ್ಲಿ how many significant figures are there? 1, because trailing zeros no decimal point, therefore number of significant figures is 1. ಅದೇ ನೋಡಿ 100.0 ಅಂತ ಬರೆದ್ರೆ 100.0 ಅಂತ ಬರೆದ್ಬಿಟ್ಟೆ. ಈಗ ಇವು ಕೂಡ ಟ್ರೇಲಿಂಗ್ zeros ಬಟ್ ಡೆಸಿಮಲ್ ಪಾಯಿಂಟ್ ಇದೆ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು 4 ಈಗ. ಟ್ರೇಲಿಂಗ್ zeros ಇದ್ದಾಗ ಡೆಸಿಮಲ್ ಪಾಯಿಂಟ್ ಇದ್ರೆ you have to consider those trailing zeros and they are significant. ಆ zeros ಅನ್ನ ಲೆಕ್ಕಕ್ಕೆ ತಗೊಂಡ್ಬಿಟ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಸೇರಿಸ್ಕೋಬೇಕು. ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ಟ್ರೇಲಿಂಗ್ zeros are not significant, ಅವಾಗ ಅವುಗಳನ್ನ ಲೆಕ್ಕಕ್ಕೆ ತಗೊಳ್ಳಂಗಿಲ್ಲ.
ಹೌದಾ? ಅದೇ ಲೀಡಿಂಗ್ ಜೀರೋಸ್ ಇದ್ರೆ ಅದು ಡೆಸಿಮಲ್ ಪಾಯಿಂಟ್ ಇರ್ಲಿ ಬಿಡ್ಲಿ, ಲೀಡಿಂಗ್ ಜೀರೋಸ್ ಅಂದ್ರೆ ಏನು? ದೋಸ್ ಜೀರೋಸ್ ವಿಚ್ ಆರ್ ಕಮಿಂಗ್ ಬಿಫೋರ್ ನಾನ್ ಜೀರೋ ಡಿಜಿಟ್. ಲೀಡಿಂಗ್ ಜೀರೋಸ್ ಇದ್ದಾಗ ಅವು ಡೆಸಿಮಲ್ ಪಾಯಿಂಟ್ ಇರ್ಲಿ ಇಲ್ಲದೆ ಇರಲಿ, ದೇ ಆರ್ ನಾಟ್ ಸಿಗ್ನಿಫಿಕೆಂಟ್. ಆದ್ರೆ ಟ್ರೈಲಿಂಗ್ ಜೀರೋಸ್ ಇದ್ದಾಗ ಟ್ರೈಲಿಂಗ್ ಜೀರೋಸ್ ಆರ್ ಸಿಗ್ನಿಫಿಕೆಂಟ್ ಇಫ್ ಡೆಸಿಮಲ್ ಪಾಯಿಂಟ್ ಈಸ್ ಪ್ರೆಸೆಂಟ್. ಹೌದಾ? ಟ್ರೈಲಿಂಗ್ ಜೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಇಫ್ ಡೆಸಿಮಲ್ ಪಾಯಿಂಟ್ ಈಸ್ ಅಬ್ಸೆಂಟ್. ಓಕೆನಾ? ಇನ್ನು ಕೆಲವು ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ ಬೇಕಾದ್ರೆ. ದಟ್ ಈಸ್ ಈ ಟ್ರೈಲಿಂಗ್ ಮತ್ತೆ ಲೀಡಿಂಗ್ ಜೀರೋಸ್ ಅಂತ ಬಂದಾಗ ಏನಾಗುತ್ತೆ? Look at this. That is 0.00405 ಇದೊಂದು, 0.045012 ಇದೊಂದು, 45,000 ಇದೊಂದು, 100.0 ಈ ತರ ಇದೆ ನೋಡಿ. ಇದೇನಿದು? ಲೀಡಿಂಗ್ ಜೀರೋಸ್. ಲೀಡಿಂಗ್ ಜೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 3. ಇವು 3 zeros in between non-zero digits are significant. ಹಾಗಾಗಿ 3 ಇದು ಲೆಕ್ಕಕ್ಕೆ ತಗೋ, because it is in between two non-zero digits. ಇದೇನಿದು? ಲೀಡಿಂಗ್ ಜೀರೋಸ್. They are not significant. Therefore, number of significant figures will be 3. ಇಲ್ಲಿ ನೋಡಿ, ಲೀಡಿಂಗ್ ಜೀರೋಸ್ ಇಲ್ಲಿದೆ, they are not significant. ಹಾಗಾದ್ರೆ ಇಲ್ಲಿ how many significant figures? 1 2 3 4 5. Number of significant figures will be 5. ಲೀಡಿಂಗ್ ಜೀರೋಸ್ ಅನ್ನ ತಗೊಳಂಗಿಲ್ಲ, ಡೆಸಿಮಲ್ ಪಾಯಿಂಟ್ ಇರಲಿ ಡೆಸಿಮಲ್ ಪಾಯಿಂಟ್ ಇಲ್ಲದೆ ಇರಲಿ. ಇಲ್ಲಿ ಟ್ರೈಲಿಂಗ್ ಜೀರೋಸ್ ಇದೆ, ಟ್ರೈಲಿಂಗ್ ಜೀರೋಸ್ 3 ಇದೆ. ಓಕೆನಾ? ಡಿಜಿಟ್ಸ್ 5 ಇದೆ, ಟ್ರೈಲಿಂಗ್ ಜೀರೋಸ್ 3 ಇದೆ. 3 ಇದ್ದಾಗ ಏನಾಗುತ್ತೆ? ಡೆಸಿಮಲ್ ಪಾಯಿಂಟ್ ಇಲ್ಲ. therefore ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ 2. ಅಂದ್ರೆ ಟ್ರೈಲಿಂಗ್ ಜೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಇಫ್ ಡೆಸಿಮಲ್ ಪಾಯಿಂಟ್ ಈಸ್ ಅಬ್ಸೆಂಟ್. ಇಲ್ಲಿ ನೋಡಿ, ಟ್ರೈಲಿಂಗ್ ಜೀರೋಸ್ 2 ಇದೆ, ಡಿಜಿಟ್ಸ್ 3 ಇದೆ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 1, ಬಿಕಾಸ್ ಟ್ರೈಲಿಂಗ್ ಜೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಇಫ್ ಡೆಸಿಮಲ್ ಪಾಯಿಂಟ್ ಈಸ್ ಅಬ್ಸೆಂಟ್. ಇಲ್ಲಿ ನೋಡಿ, ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ 3. ಅವಾಗ ಡೆಸಿಮಲ್ ಪಾಯಿಂಟ್ ಇತ್ತು ಅಂದ್ರೆ ಅದು ತಗೋಬೇಕು. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆ, ಟ್ರೈಲಿಂಗ್ ಜೀರೋಸ್ ಇದೆ, ಅದು ಲೆಕ್ಕ ತಗೋಬೇಕು. ಎಷ್ಟಾಯ್ತು? 4. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿಲ್ ಬಿ 4. ಹೌದಾ? ಇಲ್ಲಿ ನಾವು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ತಗೊಳ್ಳೋದು ಮ್ಯಾಗ್ನಿಟ್ಯೂಡ್ ಅನ್ನ ಗಮನದಲ್ಲಿ ಇಟ್ಕೊಂಡಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಅಕ್ಯುರಸಿ ಇನ್ ದ ಮೆಜರ್ಮೆಂಟ್, ದ ಇಂಪಾರ್ಟೆನ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಡಿಜಿಟ್ ಇನ್ ದ ಮೆಜರ್ಮೆಂಟ್ ಆಫ್ ಪರ್ಟಿಕ್ಯುಲರ್ ಫಿಸಿಕಲ್ ಕ್ವಾಂಟಿಟಿ. ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ಬೇಕಾದ್ರೆ ಆ ಒಂದು ಡಿಜಿಟಿನ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದ್ರ ಮೇಲೆ ನಾವೇನ್ ಮಾಡ್ತೀವಿ? ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನ ಡಿಸೈಡ್ ಮಾಡ್ತೀವಿ. ಆಗ್ಬೋದಾ? ಓಕೆನಾ? ಇದ್ರ ಮೇಲೆ ಕೆಲವು ಪ್ರಾಬ್ಲಮ್ಸ್ ಕೊಡ್ತೀನಿ, ಅದ್ರ ಬೇಸಿಸ್ ಅದನ್ನ ನೋಡ್ಬಿಟ್ಟು ಆಮೇಲೆ ಇನ್ನೊಂದು ಪಾಯಿಂಟ್ ಇದೆ, ರೂಲ್ ನಂಬರ್ 5 ಬರುತ್ತದೆ. ಆ ರೂಲ್ ನಂಬರ್ 5 ಅಲ್ಲಿ ಕೌಂಟಿಂಗ್ ನಂಬರ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ ಇನ್ಫೈನೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ. ಕೌಂಟಿಂಗ್ ನಂಬರ್ಸ್ 20 balls 30x. ಓಕೆನಾ? ಈಗ 20 balls ಅಂತ ಹೇಳಿದಾಗ ನೀವು ಎಷ್ಟು ಸರಿನಾದ್ರು ಮೆಜರ್ ಮಾಡಿ 20 ಬರುತ್ತೆ, 20.5 ಬರಲ್ಲ, 20.1 ಬರಲ್ಲ, 19.5 ಬರಲ್ಲ, 20.3 ಬರಲ್ಲ. ಹೌದು ತಾನೆ? ಯಾಕೆ ಹೇಳಿದ್ರು? ಕೌಂಟ್ ಮಾಡೋದು. ನೀವು ಎಷ್ಟು ಸರಿ ಕೌಂಟ್ ಮಾಡಿದ್ರೆ ಕೂಡ 20ನೇ ಬರುತ್ತೆ. ಹಾಗಾಗಿ ಅಂಡ್ ಯು ಕ್ಯಾನ್ ಕೀಪ್ ಎನಿ ನಂಬರ್ ಆಫ್ ಜೀರೋಸ್ ಇನ್ ಫ್ರಂಟ್ ಆಫ್ 20. ಹೌದು ತಾನೆ? ಅವಾಗ 20 balls ಅಂದಾಗ ನೀವು 20 ಅಂತ ಬರೀರಿ. ಹೌದಾ? 20.0 ಅಂತ ಬರೀರಿ, 20.00 ಅಂತ ಬರೀರಿ, 20.00 ಅಂತ ಬರೀರಿ. ನೀವು ಹೇಗೆ ಬರೆದ್ರು ಕೂಡ ಏನಾಗುತ್ತದು? ನಮಗೆ 20 ನಂಬರೇ ಬರುತ್ತೆ. ಹೌದು ತಾನೆ? 20.1 ಬರಲ್ಲ, 20.2 ಬರಲ್ಲ, 19.9 ಬರಲ್ಲ. ಹಾಗಾಗಿ ಇನ್ ದ ಕೇಸ್ ಆಫ್ ಕೌಂಟಿಂಗ್ ನಂಬರ್ಸ್ ಅಲ್ಲಿ ಮಾತ್ರ 20 balls, 30 cricket balls, ಹೌದಾ? 30 bats, ಹೌದಾ? 40 eggs, 40 bags, ಹೌದಾನೆ? 100 pens ಅಂತ ಹೇಳಿದಾಗ ಇನ್ ದ ಕೇಸ್ ಆಫ್ ಕೌಂಟಿಂಗ್ ನಂಬರ್ಸ್ number of significant figures will be infinity ಅಂತ ಬರೆದ್ಬಿಡ್ಬೇಕಾಗ. So this is what we call rules of deciding number of significant figures in a given measurement. ಆಗ್ಬೋದಾ? We'll see the problems, right? Now we'll see that some numbers given here, some measurements are given here, and you are supposed to decide number of significant figures in the following numbers. Okay, now this is how many significant figures are present in the following. ಈಗ ನೋಡಿ, ಇದರಲ್ಲಿ 2 ಇದೆ. ಯಾಕೆ ಹೇಳಿ? These zeros are leading zeros. Leading zeros are not significant. Zeros coming before non-zero digit. Yenavu? Leading zeros. Leading zeros are not significant. Therefore, only 2 digits are important. That is 2 and 5. Therefore, 2 is the significant figures. Illustine 3 significant figures. Actually, now the zeros between non-zero digits are significant. Alva? 0 between non-zero digits is significant. Therefore, 3. ಇಲ್ಲಿ ನೋಡಿ, here it is 4 because 2 zeros in between non-zero digits ಇದೆ, ಹಾಗಾಗಿ 4. ಇಲ್ಲಿ ನೋಡಿ, here it is 3. ಯಾಕೆ ಹೇಳಿ?
ದಿಸ್ ಈಸ್ ಟ್ರೇಲಿಂಗ್ ಜೀರೋಸ್. ಅವೇನವು ಟ್ರೇಲಿಂಗ್ ಜೀರೋಸ್. ಟ್ರೇಲಿಂಗ್ ಜೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಇಫ್ ಡೆಸಿಮಲ್ ಪಾಯಿಂಟ್ ಈಸ್ ಅಬ್ಸೆಂಟ್. ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ, ಹಾಗಾಗಿ 3 is it only these non-zero digits are significant. ಇಲ್ಲಿ ನೋಡಿ, ಇಲ್ಲಿ number of significant figures 6. Number of significant figures will be 6. ಯಾಕೆ ಹೇಳಿ? We have a decimal point. If decimal point is there, all trailing zeros are significant. ಹಾಗಾಗಿ ಇವು ಮೂರು ಸೇರಿದ್ರೆ 6 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟಾಗುತ್ತೆ? 5. 3 ನಾನ್ ಜೀರೋ ಇದೆ, 2 ಜೀರೋ ಇದೆ. ಆ ಜೀರೋಸ್ ನಾನ್ ಜೀರೋ ಡಿಜಿಟ್ಸ್ ಮತ್ತೆ ಇರೋದ್ರಿಂದ ಸಿಗ್ನಿಫಿಕೆಂಟ್. therefore it is 5. ಇಲ್ಲಿ ನೋಡಿ, these are the non-zero digits, therefore it is 3. 10 ಪವರ್ ಲೆಕ್ಕಕ್ಕೆ ತಗೋಬಾರ್ದು ಸೈಂಟಿಫಿಕ್ ನೋಟೇಷನ್ ಅಲ್ಲಿ, ಹೌದಾ? ಇದನ್ನು ಕೂಡ ಲೆಕ್ಕಕ್ಕೆ ತಗೋಬಾರ್ದು. ಈಗ ಎಷ್ಟಾಯ್ತು ಇಲ್ಲಿ? 20.10, ದಟ್ ಈಸ್ 4. ಯಾಕೆ ಹೇಳಿ? ಈ ಜೀರೋ ಇದೆಯಲ್ಲ, ಇದು ಇನ್ ಬಿಟ್ವೀನ್ ನಾನ್ ಜೀರೋ ಇದೆ, ಅದಕ್ಕೆ ಸಿಗ್ನಿಫಿಕೆಂಟ್. ಈ ಜೀರೋ ಟ್ರೇಲಿಂಗ್ ಜೀರೋ, ಬಟ್ ಡೆಸಿಮಲ್ ಪಾಯಿಂಟ್ ಇದೆ, ಹಾಗಾಗಿ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್. ಸೊ ದಿಸ್ ಇಸ್ ವಾಟ್ ವಿ ಕಾಲ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ನೀವು ಇಷ್ಟೇ ಬರೀಬೇಕು. ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್ ಇನ್ ದ ಫಾಲೋಯಿಂಗ್ ಅಂದಾಗ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಹೌದಾ? ಇಲ್ಲಿ 6 ಇದೆ, ಇಲ್ಲಿ 5. ರೂಲ್ಸ್ ಅನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬರೀಬೇಕು, ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಡಿಟರ್ಮಿನೇಷನ್ ಆಫ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಹೌದಾ? ಅರ್ಥ ಆಯ್ತಾ? ವಿಡಿಯೋಸ್ ಅನ್ನು 2-3 ಸರಿ ನೋಡಿ, ಗೊತ್ತಾಗುತ್ತೆ. ರೂಲ್ಸ್ ಎಲ್ಲ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ಸರಿ ನೋಡ್ಕೊಳ್ಳಿ, ಆವಾಗ ಇಂಥ ಪ್ರಾಬ್ಲಮ್ಸ್ ಅನ್ನ ಟ್ರೈ ಮಾಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as ಡಿಟರ್ಮಿನೇಷನ್ ಆಫ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆಗ್ಬೋದಾ? we'll see the next topic, addition, subtraction, multiplication and division of significant figures. Okay na? We'll see that. ಈಗ ಬನ್ನಿ, ದಟ್ ಈಸ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳಿ ಕೆಲವು ಗೈಡ್ ಲೈನ್ಸ್ ಇದೆ. ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ರಿಸಲ್ಟ್ಸ್ ಅನ್ನ ಇಡಬೇಕು ಅಂತ ಹೇಳ್ಬಿಟ್ಟು, ಓಕೆನಾ? ದಟ್ ಈಸ್ ಐ ಗಾಟ್ 3 numbers here, 12.11, 18.0 and 1.012 ಇದೆ. ಇಲ್ಲಿ ಈ 3 numbers ಅಲ್ಲಿ you just observe the numbers to the right of the decimal point. You just observe the digits to the right of the decimal point. ಇಲ್ಲಿ ಎಷ್ಟಿದೆ? We have 2 digits after the decimal point. Here 1 digit after the decimal point. Here 3 digits after the decimal point. ಹೌದಾ? ಇಲ್ಲಿ decimal point ಆದ್ಮೇಲೆ 3 digits ಇದೆ. ಇಲ್ಲಿ decimal point ಆದ್ಮೇಲೆ ಎಷ್ಟಿದೆ? 1 digit ಇದೆ. ಇಲ್ಲಿ decimal point ಆದ್ಮೇಲೆ 2 digits ಇದೆ. ಇವನ್ನೆಲ್ಲವನ್ನು ಆಡ್ ಮಾಡ್ತೀನಿ. ಈಗ ಆಡ್ ಮಾಡಿದಾಗ ಏನಾಯ್ತು? ಈಗ look at this. This is 2, and of course this is 2, and this is 1, and of course this is 1, and of course that is 31.122 ಬರುತ್ತೆ. ಹೌದಾ? During addition of significant figures, addition and subtraction of significant figures, the result should not have more number of digits to the right of the decimal point as they are present in original numbers. Original numbers ಅಲ್ಲಿ ಇರ್ತಕ್ಕಂತ ಡಿಜಿಟ್ಸ್ ಏನಿದೆ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಅದಕ್ಕಿಂತ ಜಾಸ್ತಿ ರಿಸಲ್ಟ್ ಅಲ್ಲಿ ಇರಬಾರ್ದು ಅಂತ ಅರ್ಥ. ಈಗ ಇಲ್ಲಿ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ 3 digits ಇದೆ. ಇಲ್ಲಿ ಈ 3ರಲ್ಲಿ ಅತಿ ಕಡಿಮೆ ಎಲ್ಲಿದೆ? 1 ಇದೆ. ಅಂದ್ರೆ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ದೇರ್ ಶುಡ್ ಬಿ ಓನ್ಲಿ 1 digit ಇರಬೇಕು. ಅಂದಾಗ ಆಕ್ಚುಯಲ್ ರಿಸಲ್ಟ್ ಏನಾಗುತ್ತೆ? 31.1 ಆಗುತ್ತೆ. ದಿಸ್ ಇಸ್ ದ ಆಕ್ಚುಯಲ್ ರಿಸಲ್ಟ್. ಯಾಕಂದ್ರೆ ಅಕಾರ್ಡಿಂಗ್ ಟು ಅವರ್ ರೂಲ್ ಏನ್ ಮಾಡಬೇಕು? The result should not have more number of digits to the right of the decimal point as they are present in original numbers. Original numbers ಅಲ್ಲಿ ಇರ್ತಕ್ಕಂತ original numbers ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಏನಿದೆ ನಂಬರ್ ಆಫ್ ಡಿಜಿಟ್ಸ್ ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಈ ರಿಸಲ್ಟ್ ಅಲ್ಲಿ ಇರಕೂಡದು. ಇಲ್ಲಿ 3 ಇದೆ, ಅದು 3 ಒಂದಕ್ಕಿಂತ ಜಾಸ್ತಿ ತಾನೆ. ಹಾಗಾಗಿ ರಿಸಲ್ಟ್ ಅಲ್ಲೂ ಕೂಡ ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಶುಡ್ ಬಿ ಈಕ್ವಲ್ ಟು 1. ಇದಕ್ಕಿಂತ ಜಾಸ್ತಿ ಇರಕೂಡದು. ಹಾಗಾಗಿ 31.1 ಅಂದಾಗ ಸುಮ್ಮನೆ 31.1 ಬರೆಯೋದಲ್ಲ, ಅದನ್ನ ಈ ತರ ರೌಂಡ್ ಆಫ್ ಮಾಡಬೇಕು. ರೌಂಡ್ ಆಫ್ ಮಾಡ್ಲಿಕ್ಕೆ ಕೆಲವು ಗೈಡ್ ಲೈನ್ಸ್ ಇದೆ, ಅದನ್ನ ನಂತರ ಹೇಳ್ತೀನಿ, ಓಕೆನಾ? ರೌಂಡ್ ಆಫ್ ಮಾಡಿಬಿಟ್ಟು ಯು ಶುಡ್ ಕೀಪ್ ದ ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಶುಡ್ ನಾಟ್ ಎಕ್ಸೀಡ್ ದ ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇನ್ ಒರಿಜಿನಲ್ ನಂಬರ್ಸ್. ಹಾಗಾಗಿ 13.1 ಇದೇ ಅಡಿಷನ್ ಅಲ್ಲಿ ಅಕಸ್ಮಾತ್ ಹೀಗಿತ್ತು ಅಂತ ಇಟ್ಕೊಳ್ಳಿ, 18.00 ಇತ್ತು ಇಟ್ಕೊಳ್ಳಿ. ಈಗ ನೋಡಿ, ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಎಷ್ಟಾಯ್ತು? 2 ಆಯ್ತು. ಹೌದ್ ತಾನೆ? ಇಲ್ಲಿ 2 ಇದೆ, ಇಲ್ಲಿ 2 ಇದೆ, 3 ಇದೆ. ಹಾಗಾಗಿ ರಿಸಲ್ಟ್ ಅಲ್ಲೂ ಕೂಡ ಎಷ್ಟಿರ್ಬೇಕು? 31.122 ಇದೆ. ಹೌದಾ? ಇಲ್ಲಿ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಬಟ್ 2 ಗಿಂತ ಜಾಸ್ತಿ ಆಗಬಾರ್ದು. ಹಾಗಾಗಿ ಏನಾಗುತ್ತೆ? ರಿಸಲ್ಟ್ ಏನಾಗುತ್ತೆ? 31.12 ಆಗುತ್ತೆ.
ಇದನ್ನ ತೆಗೆದ್ಬಿಟ್ಟು ರೌಂಡ್ ಆಫ್ ಮಾಡಬೇಕು. ಆಗ ರಿಸಲ್ಟ್ ಏನಾಗುತ್ತೆ 31.1 ಆಗುತ್ತೆ. ಯಾವಾಗ 18.00 ಇದ್ರೆ 18.0 ಇದ್ರೆ 31.1 ಆಗುತ್ತೆ. ಯಾಕಂದ್ರೆ ಅಕಾರ್ಡಿಂಗ್ ಟು ಅವರ್ ಗೈಡ್ ಲೈನ್ ದ ರಿಸಲ್ಟ್ ಶುಡ್ ನಾಟ್ ಹ್ಯಾವ್ ಮೋರ್ ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಆಸ್ ದೇ ಆರ್ ಪ್ರೆಸೆಂಟ್ ಇನ್ ಒರಿಜಿನಲ್ ನಂಬರ್ಸ್. ಒರಿಜಿನಲ್ ನಂಬರ್ಸ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಈ ರಿಸಲ್ಟ್ ಅಲ್ಲಿ ಜಾಸ್ತಿ ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಇರಬಾರ್ದು. ಹಾಗಾಗಿ ಈ ರೀತಿ ನಾವೇನ್ ಮಾಡಬೇಕು, ರೌಂಡ್ ಆಫ್ ಮಾಡಬೇಕು. ದಟ್ ಈಸ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಅಡಿಷನ್ ಸಬ್ಟ್ರಾಕ್ಷನ್ ನೋಡ್ಬೇಕಾದ್ರೆ ಯು ಶುಡ್ ಕನ್ಸಿಡರ್ ನಂಬರ್ ಆಫ್ ಡಿಜಿಟ್ಸ್ ಟು ದ ರೈಟ್ ಆಫ್ ದಿ ಡೆಸಿಮಲ್ ಪಾಯಿಂಟ್. ಅದೇ ನೋಡಿ ಮಲ್ಟಿಪ್ಲಿಕೇಶನ್ ಮತ್ತೆ ಅಡಿಷನ್ ಡಿವಿಷನ್ ಅಲ್ಲಿ ಏನಾಗುತ್ತೆ ನೋಡಿ. ಈಗ ಮಲ್ಟಿಪ್ಲಿಕೇಶನ್ ಅಂಡ್ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ. ಓಕೆನಾ? ಈಗ ಒಂದು ತಗೊಳ್ಳಿ. ದಟ್ ಈಸ್ 2.5 ಇಂಟು ಎಸ್ ಇಟ್ ಈಸ್ 1.25 ಅಂತ ಇಟ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ 2.5 1.25 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ದಟ್ ಈಸ್ 3.125 ಬರುತ್ತೆ. ಎರಡು ಮಲ್ಟಿಪ್ಲೈ ಮಾಡಿದ್ರೆ. ಹೌದಾ? ಡ್ಯೂರಿಂಗ್ ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯು ಹ್ಯಾವ್ ಟು ಕನ್ಸಿಡರ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ಒರಿಜಿನಲ್ ನಂಬರ್ಸ್. ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? ಎಲ್ಲಿ 2 ಇದೆ. ಇಲ್ಲಿ ಎಷ್ಟಿದೆ? 3 ಇದೆ. ಹೌದಾ? ಇನ್ ದ ಒರಿಜಿನಲ್ ನಂಬರ್ಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ಸ್ ಒಂದು ನಂಬರ್ 2 ಇದೆ, ಇನ್ನೊಂದರಲ್ಲಿ 3 ಇದೆ. ಹೌದಾ? ಹಾಗಾಗಿ ರಿಸಲ್ಟ್ ಏನ್ ಬಂತು? 3.125 ಬಂತು. 3.125 ನ ಬಂತು. ಆದ್ರೆ ಅಕಾರ್ಡಿಂಗ್ ಟು ಅವರ್ ಗೈಡ್ ಲೈನ್ ದ ರಿಸಲ್ಟ್ ಶುಡ್ ನಾಟ್ ಹ್ಯಾವ್ ಮೋರ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಸ್ ದೇ ಆರ್ ಪ್ರೆಸೆಂಟ್ ಇನ್ ಒರಿಜಿನಲ್ ನಂಬರ್ಸ್. ಒರಿಜಿನಲ್ ನಂಬರ್ಸ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಸಿಗ್ನಿಫಿಕೆಂಟ್ ಫಿಗರ್ಸ್ ರಿಸಲ್ಟ್ ಅಲ್ಲಿ ಇರಬಾರ್ದು. ಒರಿಜಿನಲ್ ನಂಬರ್ಸ್ ಅಲ್ಲಿ ಇರೋದಕ್ಕಿಂತ ಹೆಚ್ಚು ಸಿಗ್ನಿಫಿಕೆಂಟ್ ಫಿಗರ್ಸ್ ರಿಸಲ್ಟ್ ಅಲ್ಲಿ ಇರಕೂಡದು. ದಟ್ ಈಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ರಿಸಲ್ಟ್ ಶುಡ್ ನಾಟ್ ಬಿ ಮೋರ್ ದನ್ ದಟ್ ದೇ ಆರ್ ಪ್ರೆಸೆಂಟ್ ಇನ್ ಒರಿಜಿನಲ್ ನಂಬರ್ಸ್. ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಾಗಿ ರಿಸಲ್ಟ್ ಅಲ್ಲಿ ಕೂಡ 2 ಇರಬೇಕು. ಇದು 2 ಆಗಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಬಿ ರೌಂಡೆಡ್ ಆಫ್ ಟು 3.1 ಅಂತ ರೌಂಡ್ ಆಫ್ ಮಾಡ್ಬೇಕು. ಈಗ ಯಾಕಂದ್ರೆ ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಆದ್ರೆ ನಮ್ಮ ರೂಲ್ ಪ್ರಕಾರ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ರಿಸಲ್ಟ್ ಶುಡ್ ನಾಟ್ ಬಿ ಮೋರ್ ದನ್ ದಟ್ ದೇ ಆರ್ ಪ್ರೆಸೆಂಟ್ ಇನ್ ಒರಿಜಿನಲ್ ನಂಬರ್ಸ್. ಹಾಗಾಗಿ ಇಲ್ಲಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಗ 2 ಇದೆ, ಅಲ್ಲೂ ಕೂಡ ಎಷ್ಟಿದೆ? 2 ಇದೆ, ಇಲ್ಲಿ 3 ಇದೆ. 2ಕ್ಕಿಂತ ಜಾಸ್ತಿ ಆಗ್ಕೂಡ್ದು. ಹಾಗಾಗಿ 3.125 ಬಂದಿದ್ರು ಕೂಡ ನಮ್ಮ ರಿಸಲ್ಟ್ ಅನ್ನ ರೌಂಡ್ ಆಫ್ ಮಾಡಿ ಏನ್ ಮಾಡ್ತೀವಿ? 3.1 ಮಾಡ್ತೀವಿ. ಯಾಕೆಂದ್ರೆ ಅಕಾರ್ಡಿಂಗ್ ಟು ಅವರ್ ಗೈಡ್ ಲೈನ್ ದಟ್ ಈಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ರಿಸಲ್ಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ದಟ್ ದೇ ಆರ್ ಪ್ರೆಸೆಂಟ್ ಇನ್ ಒರಿಜಿನಲ್ ನಂಬರ್ಸ್. ಅಕಸ್ಮಾತ್ ನೋಡಿ, ಅಕಸ್ಮಾತ್ ಈಗಿತ್ತು 2.50 ಇತ್ತು ಅಂತ ಇಟ್ಕೊಳ್ಳಿ. 2.50 ಇದ್ದಾಗ ನಿಮಗೆ ರಿಸಲ್ಟ್ ಇದೇ ಬರುತ್ತೆ, 3.1250 ಬರುತ್ತೆ. ಈಗ ಇಲ್ಲಿ ಎಷ್ಟಿದೆ? 3 ಇದೆ, ಇಲ್ಲಿ ಎಷ್ಟಿದೆ? 3 ಇದೆ. ಹೌದಾ? ರಿಸಲ್ಟ್ ಅಲ್ಲೂ ಕೂಡ ಏನಿರ್ಬೇಕು? ಈಗ ರಿಸಲ್ಟ್ ಅಲ್ಲೂ ಕೂಡ ಎಷ್ಟಿರ್ಬೇಕು? ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 3 ಇರ್ಬೇಕು. ಅವಾಗ 5 ರಿಮೂವ್ ಮಾಡಿ, ಅವಾಗ 3.12 ಇಸ್ ದ ರಿಸಲ್ಟ್ ಆಗುತ್ತೆ. ಯಾಕಂದ್ರೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ರಿಸಲ್ಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ದಟ್ ದೇ ಆರ್ ಪ್ರೆಸೆಂಟ್ ಇನ್ ಒರಿಜಿನಲ್ ನಂಬರ್ಸ್. ನಾನೀಗ 3.125 ಅನ್ನ 3.12 ಅಂತ ರೌಂಡ್ ಆಫ್ ಮಾಡಿದೆ. ಅದನ್ನ ಸುಮ್ಮನೆ ರೌಂಡ್ ಆಫ್ ಮಾಡಂಗಿಲ್ಲ. ಅದಕ್ಕೆ ಕೆಲವು ಗೈಡ್ ಲೈನ್ಸ್ ಇದೆ. ಆ ಗೈಡ್ ಲೈನ್ಸ್ ಅನ್ನ ಬಳಸ್ಕೊಂಡು ನೀವು ರೌಂಡ್ ಆಫ್ ಮಾಡಬೇಕು. ನಾವು ವಿಲ್ ಸಿ ದ ಗೈಡ್ ಲೈನ್ಸ್ ಫಾರ್ ರೌಂಡಿಂಗ್ ಆಫ್ ದಿ ನಂಬರ್ಸ್. ಓಕೆನಾ? ವಿಲ್ ಸಿ ದಟ್. ಈಗ ನೋಡಿ, I have here one set of numbers. ನಾನು I have to round off these numbers. ಏನ್ ಮಾಡ್ಬೇಕು? ಈಗ ನಾನು ರೌಂಡ್ ಆಫ್ ಮಾಡಬೇಕು. ಓಕೆನಾ? ರೌಂಡ್ ಆಫ್ ಮಾಡ್ಬೇಕಂದ್ರೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ರೌಂಡ್ ಆಫ್ ಮಾಡಬೇಕು ಅಂತ. ಲೆಟ್ ಮಿ ಆಸ್ಕ್ ಯು ಟು ರೌಂಡ್ ಆಫ್ ದಿಸ್ ನಂಬರ್ ಟು ದಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಇಟ್ಕೋಣ. ಐ ಆಸ್ಕ್ ಯು ಟು ರೌಂಡ್ ಆಫ್ ದಿಸ್ ನಂಬರ್ ಟು ದಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದ್ರೆ ರೌಂಡ್ ಆಫ್ ಮಾಡಿದ ಮೇಲೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರಬೇಕು ನಿಮಗೆ. ಇಲ್ಲಿ ಎಲ್ಲ ನಂಬರ್ಸ್ ಅಲ್ಲೂ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಹೌದಾ? ಈಗ ನೋಡಿ, ಈಗ ನಾನು ಇದನ್ನ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ರೌಂಡ್ ಆಫ್ ಮಾಡಬೇಕಂದ್ರೆ ಟು ರಿಮೂವ್ ದಿಸ್ 6. ಹೌದಾ? 6 ಅನ್ನು ರಿಮೂವ್ ಮಾಡಬೇಕು. ಅಕಾರ್ಡಿಂಗ್ ಟು ಅವರ್ ಗೈಡ್ ಲೈನ್ಸ್, ಇಫ್ ದ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಈಸ್ ಮೋರ್ ದನ್ 5, ನೀವೇನ್ ಕೊನೆ ಡಿಜಿಟ್ ರಿಮೂವ್ ಮಾಡ್ತಿದ್ರಲ್ಲ ಅದು 5ಕ್ಕಿಂತ ಜಾಸ್ತಿ ಇದ್ರೆ
then the preceding number is increased by 1. If the last digit to be removed is greater than 5, the preceding number should be increased by 1. 1.45 ಇದ್ದು 1.46 ಆಗುತ್ತೆ. ಯಾವಾಗ ಅಂದ್ರೆ ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಸ್ ಗ್ರೇಟರ್ ದನ್ 5. ಕೊನೆಯ ನಂಬರ್ ನೀವೇನ್ ರಿಮೂವ್ ಮಾಡ್ತಿದ್ದೀರಾ ಅದು 5ಕ್ಕಿಂತ ಜಾಸ್ತಿ ಇದ್ರೆ ಅದರ ಹಿಂದಿನ ನಂಬರ್ 1 ಜಾಸ್ತಿ ಆಗುತ್ತೆ. ದಟ್ ಈಸ್ ಒನ್ ರೂಲ್. ದೆನ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾಯ್ತು? ಇಲ್ಲಿ 3 ಆಯ್ತು. ಇಲ್ಲಿ ನೋಡಿ, ಇಲ್ಲಿ ಇದೆ. ಇದು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಾಡಬೇಕಾದ್ರೆ ಐ ವಿಲ್ ರಿಮೂವ್ 7. 7 is the last digit to be removed so that I can get 3 significant figures. ಈ ಲಾಸ್ಟ್ ಡಿಜಿಟ್ ಎಲ್ಲ 7 ಇದೆ. 7 ಏನು ಗ್ರೇಟರ್ ದನ್ 5. ಹಾಗಾಗಿ it will be 3.42. ಯಾಕಂದ್ರೆ the preceding number is increased by 1. ಈಗ ಇದನ್ನ ಲಾಸ್ಟ್ ಡಿಜಿಟ್ to be removed is 3. 3 is less than 5. If the last digit to be removed is less than 5, the preceding number remains as it is. ಆ ಹಿಂದಿನ ನಂಬರ್ ಏನಿರುತ್ತೆ ಹಾಗೆ as it is ಇರ್ತದೆ. ಯಾವಾಗ? if last digit to be removed is less than 5. ಇಲ್ಲಿ ಈ ಎರಡು ಕೇಸಲ್ಲಿ ಗ್ರೇಟರ್ ದನ್ 5 ಆದಾಗ ಹಿಂದಿನ ನಂಬರ್ 1 ಜಾಸ್ತಿ ಆಗುತ್ತೆ. ಲೆಸ್ ದನ್ 5 ಇದ್ದಾಗ ಹಿಂದಿನ ನಂಬರ್ ಹಾಗೆ ಇರ್ತದೆ. ಈಕ್ವಲ್ ಟು 5 ಇದ್ದಾಗ if last digit to be removed is equal to 5, then if last digit to be removed is equal to 5, preceding number is remains as it is. If it is even number, ಆ preceding number as it is ಇರ್ತದೆ. ಯಾವಾಗ? if it is even number. if last digit to be removed is 5, preceding number is increased by 1. if it is odd, ಆ ನಂಬರ್ ಏನಾದರೂ ಆಡ್ ಇದ್ರೆ ಅವಾಗ ಅದು 1 ಜಾಸ್ತಿ ಆಗುತ್ತೆ. ಆ ನಂಬರ್ ಈವನ್ ಇದ್ರೆ ಅದು as it is ಇರ್ತದೆ. ಯಾವಾಗ? if last digit to be removed is 5. ನಾನು ಏನ್ ಮಾಡಿದೆ? I ask you to yes it is remove the numbers, I ask you to round off the number to the 3 significant figures. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. 4 point, yes it is 167, 8.4, yes it is 32, yes 5 point, yes it is 415, okay na? Then it is 6.156, 6.256 ಈ ತರ ಇದೆ ಅಂತ ಇಟ್ಕೊಳ್ಳಿ. ನಾನು ಮಾಡ್ತೀನಿ ಈಗ I ask you to round off the number to the 2 significant figures. ಇಲ್ಲಿ ಏನ್ ಮಾಡಿದೆ? I ask you to round off the numbers to 3 significant. ಈಗ 2 ಗೆ 2 ಆಗಬೇಕಂದ್ರೆ ಇಷ್ಟು ರಿಮೂವ್ ಮಾಡ್ಬೇಕು. ಹೌದಾ? ಈಗ ಲಾಸ್ಟ್ ಡಿಜಿಟ್ 6 ಇದು. ಹಾಗಾಗಿ it is rounded off to 4.2. if the last digit is greater than 5, preceding number is increased by 2. ನೀವು 7 ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. 6 ತ ಯಾವ್ದನ್ನ ರಿಮೂವ್ ಮಾಡ್ತೀರಾ? 2 ಆಗ್ಬೇಕಂದ್ರೆ 6 ರಿಮೂವ್ ಮಾಡ್ತೀರಾ ಅದು ನೋಡ್ಬೇಕು. 6 ಅನ್ನ ರಿಮೂವ್ ಮಾಡಿದಾಗ ಅದ್ರ ಹಿಂದಿನ ನಂಬರ್ 1 ಜಾಸ್ತಿ ಆಗುತ್ತೆ. 6 is greater than 5. ಈಗ ಇದು ರಿಮೂವ್ 3 is what? ಇಲ್ಲಿ 7 ಇದ್ರೂ ಪರವಾಗಿಲ್ಲ ಬೇಕಾರೆ. ಇಲ್ಲಿ 3 ಇದೆ. 3 ತಾನೇ ಇದೆ. ಲೆಸ್ ದನ್ 5 ಹೌದು ತಾನೆ? ಹಾಗಾಗಿ it is 8.4. if last digit to be removed is less than 5, preceding number remains as it is. if last digit to be removed is less than 5, preceding number is remains as it is. ಹೌದಾ? if last digit to be removed is equal to 5, preceding number increased by 1 if it is odd. ಹೌದಾ? if last digit to be removed is 5 and that preceding number remains as it is if it is even. ಹೌದು ತಾನೆ? this is rounding of the number to the yes it is 2 significant figures. Here I round off to the 3 significant figures. ಹಾಗಾಗಿ significant figures ಅನ್ನ ರೌಂಡ್ ಆಫ್ ಮಾಡಬೇಕಾದ್ರೆ ನೀವು ಕೊನೆ ಡಿಜಿಟ್ ಏನು ರಿಮೂವ್ ಮಾಡ್ತೀರಾ ಅದು 5ಕ್ಕಿಂತ ಜಾಸ್ತಿ ಇದ್ರೆ ಅದರ ಹಿಂದಿನ ನಂಬರ್ 1 ಜಾಸ್ತಿ ಆಗುತ್ತೆ. ಕೊನೆ ನಂಬರ್ ನೀವೇನು ರಿಮೂವ್ ಮಾಡ್ತೀರಾ ಅದು ಓಕೆನಾ 5ಕ್ಕಿಂತ ಕಡಿಮೆ ಇದ್ರೆ ಆ ಹಿಂದಿನ ನಂಬರ್ ಆಸ್ ಇಟ್ ಈಸ್ ಇರ್ತದೆ. ಕೊನೆ ನಂಬರ್ ಏನು ರಿಮೂವ್ ಮಾಡ್ತೀರಾ ಅದು 5 ಆಗಿದ್ರೆ ಅದರ ಹಿಂದಿನ ನಂಬರ್ ಆಸ್ ಇಟ್ ಈಸ್ ಇರ್ತದೆ. if it is even number, if last digit to be removed is 5 and previous digit the preceding number is increased by 1 if it is odd. ಹೌದಾ? ಈ ರೂಲ್ಸ್ ಅನ್ನ ಫಾಲೋ ಮಾಡಿ ನೀವು ರೌಂಡ್ ಆಫ್ ಮಾಡಬೇಕು. ಕೆಲವು ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಅನ್ನ ನೋಡ್ಬಿಟ್ರೆ ನಿಮ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹೌ ಟು ರೌಂಡ್ ಆಫ್ ದಿ ನಂಬರ್ಸ್ ಅಂತೇಳಿ ಆಗ್ಬೋದಾ? ಕಲಿಸಿದೆ. ಓಕೆ, ಎಸ್. ನಾವು ಸಿ ರೌಂಡ್ ಆಫ್ ದ ಫಾಲೋಯಿಂಗ್ ಅಪ್ ಟು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಇದೆ. ಓಕೆನಾ? ಇಲ್ಲಿ ನೋಡಿ ಈ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ರೌಂಡ್ ಆಫ್ ಮಾಡಬೇಕು. ಏನ್ ಮಾಡ್ಬೇಕು ಈಗ? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ರೌಂಡ್ ಆಫ್ ಮಾಡಬೇಕು. ಇಲ್ಲಿ 34.216 ಇದೆ. 3 ಸಿಗ್ನಿಫಿಕೆಂಟ್ ಫಿಗರ್ಸ್ ರೌಂಡ್ ಆಫ್ ಮಾಡಬೇಕಂದ್ರೆ ನೀವು 16 ರಿಮೂವ್ ಮಾಡಬೇಕು. ಲಾಸ್ಟ್ ಡಿಜಿಟ್ ಟು ಬಿ ರಿಮೂವ್ಡ್ ಇಸ್ 1, that is less than 5, therefore it is 34.2. less than 5 ಇದ್ದಾಗ ಏನ್ ಮಾಡಬೇಕು? the preceding number should remain as it is. ಇಲ್ಲಿ ನೋಡಿ ಇದೇನಾಗುತ್ತೆ, ಇಷ್ಟು ರಿಮೂವ್ ಮಾಡಬೇಕು ಅಂದಾಗ
ಲಾಸ್ಟ್ ಡಿಜಿಟ್ ಮೆಮೊರಿ ಇಸ್ 1 ಲೆಸ್ ದೆನ್ 5 ಅಂದಾಗ 10.4 ಆಗುತ್ತೆ. ಇಲ್ಲಿ ನೋಡಿ ಲಾಸ್ಟ್ ಡಿಜಿಟ್ ಮೆಮೊರೀಸ್ ಇಯರ್ 7 ಆಗಬೇಕಾಗಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಹಾಗಾಗಿ 7 is greater than 5. Preceding number should be increased by 1 ಅಂದಾಗ ಏನಾಗುತ್ತೆ 0.04 ಒಂದು ಜಾಸ್ತಿ ಮಾಡಿದ್ರೆ ಆಗುತ್ತೆ 0 ಅವಾಗ ಏನಾಗುತ್ತೆ 60 ಆಗುತ್ತೆ. ಹೌದಾ? The number of significant figures will be 3. ಇಲ್ಲಿ ನೋಡಿ ಇದನ್ನ ನಾನು ರಿಮೂವ್ ಮಾಡಿದೆ ಅಂತ ಇಟ್ಕೊಳ್ಳಿ, ಅವಾಗ 281 ಬರುತ್ತೆ. ಹೌದಾ? ನಮ್ಮ ರೂಲ್ ಪ್ರಕಾರ 8 ಅನ್ನು ರಿಮೂವ್ ಮಾಡಿದ್ರೆ ಪ್ರೆಸಿಡಿಂಗ್ ನಂಬರ್ ಶುಡ್ ಇನ್ಕ್ರೀಸ್ ಬೈ 1 ಅಂತ ಹೇಳ್ತೀವಲ್ಲ 281 ಆಗುತ್ತೆ. ಇದು ರೌಂಡ್ ಆಫ್ ಆಗುತ್ತಾ? ಇಲ್ಲ ತಾನೆ. ಯಾಕೆ ಹೇಳಿ? ರೌಂಡ್ ಆಫ್ ಮಾಡಿದಾಗ ನಿಮ್ಮ ರೌಂಡ್ ಮಾಡಿ ಮೇಲೆ ಬರ್ತಕ್ಕಂಥ ವ್ಯಾಲ್ಯೂ ಇದೆಯಲ್ಲ ಅದೇನಾಗಿರ್ಬೇಕು? ದಟ್ ಶುಡ್ ಬಿ ವೆರಿ ಕ್ಲೋಸ್ ಟು ಏನಾಗಿರ್ಬೇಕು? ದ ಗಿವನ್ ವ್ಯಾಲ್ಯೂ. ಹಾಗಾಗಿ ಇಟ್ ಶುಡ್ ಬಿ ರೌಂಡೆಡ್ ಆಫ್ ಟು ಎಷ್ಟಪ್ಪ ಅಂತಂದ್ರೆ ದಿಸ್ ಇಸ್ 2810 ಆಗುತ್ತೆ. ನೋಡಿ ಇದಕ್ಕೆ 2 ಆಡ್ ಮಾಡಬೇಡಿ. 2808 ಇದೆಯಲ್ಲ ಅದು 2 ಆಡ್ ಮಾಡಿದ್ರೆ ಆಗುತ್ತೆ 2810 ಆಗುತ್ತೆ. ಹೌದಾ? 10 ಆದಾಗ ನಿಮಗೆ 2810 ಬಂದಿದೆ. ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 3 ತಾನೇ ಇರೋದು. ಇಂಥವೆಲ್ಲ ಕೆಲವು ಎಕ್ಸೆಪ್ಷನ್ಸ್ ಅಲ್ಲಿ ನಮ್ಮ ರೂಲ್ ಅಪ್ಲೈ ವರ್ಕ್ ಮಾಡಲ್ಲ. 208 ಇದೆಯಲ್ಲ 2808 ಇದೆಯಲ್ಲ ಅದನ್ನ ರೌಂಡ್ ಆಫ್ ಮಾಡಿದಾಗ 2810 ಬರುತ್ತೆ. ಹೌದಾ? ರೂಲ್ ಪ್ರಕಾರ 281 ಬರಬೇಕು. ಬಟ್ 281 ಇಸ್ ನಾಟ್ ಕ್ಲೋಸ್ ಟು 2808. ಹೌದು ತಾನೆ? ಕ್ಲೋಸ್ ಆಗಿರೋದ್ರಿಂದ 08 ನ 10 ಅಂತ ಬರ್ಕೊಂಡ್ಬಿಟ್ಟೆ. ಆಗ ಈ ವ್ಯಾಲ್ಯೂ ಇದು ಕ್ಲೋಸ್ ಇದೆ. ಜೊತೆಗೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ? 3 ಇದೆ. ಬಿಕಾಸ್ ದ ಟ್ರೇಲಿಂಗ್ ಜೀರೋಸ್ ಆರ್ ನಾಟ್ ಇನ್ಕ್ಲೂಡೆಡ್ ಫಾರ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಹೌದು ತಾನೆ? ಹಾಗಾಗಿ ದಿಸ್ ಇಸ್ 2810 is the that is rounding off number to this particular value. ಆಗ್ಬೋದಾ? Yes, that's it, right? Significant figures. ಹೌದಾ? ಆಮೇಲೆ ರೌಂಡಿಂಗ್ ಆಫ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಹೌದಾ? ಆಮೇಲೆ ರೂಲ್ಸ್ ಆಫ್ ಡಿಟರ್ಮೈನಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್, ರೂಲ್ಸ್ ಆಫ್ ರೌಂಡಿಂಗ್ ಆಫ್ ದಿ ನಂಬರ್ಸ್ ಇವೆಲ್ಲ ನೋಡಿದ್ವಿ. ಓಕೆ, ಅದ ಮೇಲೆ ಕೆಲವು ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದ್ವಿ. ಆಗ್ಬೋದಾ? ಎಸ್. ಓಕೆನಾ? ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ರಿಮೈನಿಂಗ್ ಥಿಂಗ್ಸ್ ಅನ್ನು ನೋಡೋಣ. ಆಗ್ಬೋದಾ? ಅರ್ಥ ಆಯ್ತು ಅನ್ಕೋತೀನಿ. ಓಕೆನಾ? ಥ್ಯಾಂಕ್ ಯು. ರೈಟ್.